ಅದಕ್ಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ. ಎಲ್ಲಿಂದ ಬರ್ತಾ ಇದ್ದೀವಿ? ವಡಹಳ್ಳಿ ಬಡಾವಣೆಯಿಂದ ಬರ್ತಾ ಇದೀವಿ. ಅಲ್ಲಿಂದ ಬಂದಿರೋ ನನ್ನ ಹೆಸರು ಆಶಾ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದುವೆ ಆಗಿ 13 ವರ್ಷ ಆಯ್ತು. 13 ವರ್ಷ. 13 ವರ್ಷದಿಂದ ಯಾವಾಗ ನಮ್ಮ ಯಜಮಾನ್ ನಮ್ಮ ಸಂಸಾರಕ್ಕೆ ಅಡ್ಡ ಬಂದ್ಬಿಟ್ಟು 1 ವರ್ಷದಿಂದ ದಿನ ಊಟಕ್ಕೆ ನಿಮ್ದು ಇಲ್ದಂಗ ಕಣ್ಣಾಗ ನೀರು ದುಡ್ಕೊಂಡು ತಿನ್ನೋದಕ್ಕೂ ನಿಮ್ದು ಇಲ್ದಂಗ ಅಷ್ಟು ಚಿತ್ರಾಂಶ ಕೊಡ್ತಾವಳೆ. ನನಗಿಬ್ರು ಮಕ್ಕಳವ್ರು, ಒಂದು ಹೆಣ್ಣು ಒಂದು ಗಂಡು. ಒಂದು ತೀರ ನನ್ನ ಗಂಡನಿಗೆ ಹೇಳೋದು, ಬಯಸೋದು, ಬಾಯಿಗೆ ಬಂದಂಗೆ ಅನ್ನೋದು ಇದನ್ನೇ. ಎಂತ ಮಾತು ಬರೀ ಅಲ್ಕ ಮಾತೆ ಅಂತಾರೆ ಮೇಡಮ್ ಅವರೇ. ಯಾರು? ನಮ್ಮ ಯಜಮಾನ್ ಮಾಡ್ಕೊಂಡಿರೋಳು. ಕಷ್ಟಪಟ್ಟು ಬಂದ್ರೆ ಸಾಯಂಕಾಲ ಬಂದ್ರೆ ಫೋನ್ ಮಾಡ್ಬಿಡ್ತಾಳೆ. ನಾನು ಫೋನ್ ಮಾಡ್ಬೇಡ ಅಂದ್ರೂ ನನ್ನ ಫೋನ್ ಮಾಡ್ಬಿಡ್ತಾಳೆ. ಅಂತ ಇಂಥ ಬಾಯಿಗೆ ಬಂದಾಗೆ ಮಾತಾಡ್ತಾಳೆ. ನೀನು ಗಂಡು ನಿನ್ನಿಂದ ದೂರ ಮಾಡ್ತೀಯ ನೋಡ್ತೀಯ ನೀನು. ನಾನು ಏನಕ್ಕೂ ಎಲ್ಲಿಗೂ ಹೋಗೋದು ಬೇಡ, ಏನು ಬೇಡ, ಸುಮ್ಮನೆ ಇವತ್ತ ನಾಳೆ ಒಳ್ಳೆ. ನಿಮ್ಮ ಗಂಡ ಏನು ಕೆಲಸ? ಆಟೋ ಡ್ರೈವರ್ ಮೇಡಮ್. ಆಟೋ ಡ್ರೈವರ್. ಸರಿ. ಇವ್ರು ಎಲ್ಲಿ ಸಿಕ್ಕಿದ್ರು? ಅವ್ರ ಹೆಸರೇನಮ್ಮ? ಸುಮಿತ್ರಾ. ಅವಳು 3 ಮಕ್ಕಳು, ಅವ್ರ ಗಂಡ ಅವನು ಎಲ್ಲ ಅವ್ರೆ. ನಮ್ಮ ಸಂಸಾರಕ್ಕೆ ಯಾಕೆ ಮೇಡಮ್ ಅವರೇ ಅಡ್ಡ ಬಂದು ನಮ್ಮ ಸಂಸಾರ ಕೇಳಬೇಕು? ನಾನು ಹೇಳೋದು ಒಂದೇ ಒಂದು ಮೇಡಮ್ ಅವರೇ, ನನ್ನ ಗಂಡ ನನಗೆ ಕೈ ಮುಗಿದು ಕೇಳ್ತೀನಿ. ನನ್ನ ಗಂಡ ನನ್ನ ಕಡೆ ಆಗಂಗೆ ಮಾಡ್ಕೊಟ್ಬಿಡ್ರಿ ಮೇಡಮ್ ಅವರೇ. ಏನಾಯ್ತು ನಿಮ್ಮ ಹತ್ರ? ಯಾವಾಗ ಬಂತು ಮೇಡಮ್? ಈ ಸುಮಿತ್ರಾ ಅನ್ನೋಳು ನಮ್ಮ ಹತ್ರ ಬಂದಿದ್ಲು ಮೇಡಮ್. ಒಂದು ಇವರಲ್ಲ ಇನ್ನೊಬ್ಳು ಸುಮಿತ್ರಾ ಅನ್ನೋಳು 3 ದಿನ ಹಿಂದೆಗಡೆ ನೈಟು ಒಂದು 9 ಗಂಟೆಲಿ ನಮ್ಮ ಹತ್ರ ಬಂದು ಗೇಟ್ ಲಾಕ್ ಮಾಡಿದ್ಲು. ನೀರು ಕೇಳಿದ್ಲು, ನೀರು ಕೊಟ್ಟೆ. ಬೆಳೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾಕಮ್ಮ ಆಳ್ತೀಯ? ಅಕ್ಕ ನೀವು ತುಂಬ ಜನಕ್ಕೆ ಹೆಲ್ಪ್ ಮಾಡ್ತೀರಂತೆ, ಈ ಥರ ನನಗೆ ತುಂಬ ಪ್ರಾಬ್ಲಮ್ ಆಗಿದೆ, ನನ್ನ ಬಾಳು ಒಬ್ಬ ಹಾಳು ಮಾಡಿದ್ದಾನೆ. ನಾನು ಕೂತ್ಕೊಂಡು ಸರಿ ಹೆಂಗಸ್ರ ಪ್ರಾಬ್ಲಮ್ ನಾನು ಎಲ್ರಿಗೂ ಸಾಮಾನ್ಯವಾಗಿ ಕೇಳ್ತೀನಿ. ಕೇಳಿದಾಗ ಅವಳು ಏನು ಹೇಳಿದ್ಲು, ನನ್ನ ಒಬ್ಬ ಬಂದ್ಬಿಟ್ಟು ನನ್ನ ಬಾಳಲ್ಲಿ ನನ್ನ ಗಂಡನಿಂದ ದೂರ ಮಾಡಿ ಅವನ ಜೊತೆಲಿ ಇಟ್ಕೊಂಡು ಇವಾಗ ಅಲ್ಲೂ ಇಲ್ದಿರ ಮನೆ ಇಲ್ಲ, ನನಗೆ ಮಠ ಇಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡಿದ್ಲು. ಸರಿ ನಾನು ಕೂತ್ಕೊಂಡು ಅವಳ ಹತ್ರ ಮಾತಾಡಿ ರಾತ್ರಿ 10 ಗಂಟೆ 10 ಕಾಲು ಆಯ್ತು ಅವಳ ಮನೆಗೆ ಹೋಗೋಕ್ಕೆ. ಸರಿ ಹೋದ್ಲು. ಮಾರನೇ ದಿನ ಆ ಹುಡುಗನ್ನ ಕರ್ಸ್ಕೊಂಡು ಮಾತಾಡಿದೆ. ಅವಾಗ ಆ ಹುಡುಗನು ಸ್ವಲ್ಪ ಫಸ್ಟಲ್ಲಿ ಏನು ಈ ಹುಡುಗಿನೇ ಬೇಕು ಅನ್ನೋ ಥರ ಮಾತಾಡ್ದ. ಆಮೇಲೆ ಇದ್ಕೊಂಡು ನನಗೆ ನನ್ನ ಹೆಂಡತಿ ಇದ್ದಾಳೆ, 2 ಮಕ್ಕಳಿದ್ದಾರೆ. ನಾನು ಕೇಳಿದೆ ಈ ಹುಡುಗಿನ ಹೆಂಗ್ ಕರ್ಕೊಂಡು ಬಂದೆ? ಇಲ್ಲ ಹಾಗೆ ಲವ್ ಆಯ್ತು. ಹೇಗೆ ಲವ್ ಆಯ್ತು ಗೊತ್ತಿಲ್ಲ ನನಗೆ ಅಂತ ಹೇಳ್ದೆ. ಸರಿ ಇವಾಗ ಮುಂದಿನ ಜೀವನ ಕಥೆ ಏನು? ಜೀವನದ ಕಥೆನೇ ಇವಾಗ ನಾನು ಡಿಸೈಡ್ ಮಾಡಿಲ್ಲ. ಏನ್ ಮಾಡ್ಬೇಕು ಅಂತ ಸಂಬಂಧ ಬೆಳೆದೋಗಿದೆ. ನಾನು ಇದರಿಂದ ಬಿಡುಗಡೆ ಆಗಕ್ಕಾಗಲ್ಲ ಅಂದ. ನಾನು ತುಂಬಾ ಮಾತಾಡಿ ಅವನ ಹತ್ರ ಕೇಳಿದ್ಮೇಲೆ ಏನ್ ಹೇಳ್ದೆ, ಇವಳನ್ನ ಬಿಡಕ್ಕೂ ಆಗ್ತಾ ಇಲ್ಲ, ಇಟ್ಕೊಳಕ್ಕೂ ಆಗ್ತಾ ಇಲ್ಲ. ನನ್ಗೆ ಹೆಂಡತಿ ಇದ್ದಾರೆ. ಅವಾಗ ಅವ್ನು ಹೇಳಿದ್ದು ಹೆಂಡತಿ ಇದ್ದಾರೆ, 2 ಮಕ್ಕಳಿದ್ದಾರೆ ಅಂತ. ಆ ಹುಡುಗಿ ಹೇಳ್ತಾಳೆ ನನಗೆ ಅವನೇ ಬೇಕು. ಈಗ ಅವ್ರ ಮಕ್ಕಳು ಎಲ್ಲಿ? ಅವ್ರ ಮಕ್ಕಳು ಹುಡುಗಿ ಅವ್ರ ತಮ್ಮ ಹತ್ರ ಇದೆಯಂತೆ. ಅವ್ರ ಮನೇಲಿ ಇಲ್ಲ. ಗಂಡ ಎಲ್ಲಿ? ಗಂಡನು ಬೇರೆ ಇದ್ದಾನೆ. ಇವಾಗ ಮಕ್ಕಳು ಅನಾಥರಾಗಿದ್ದಾರೆ. ಇವ್ರ ಜಗಳಕ್ಕೆ 3 ಮಕ್ಕಳು ಅನಾಥರಾಗಿದ್ದಾರೆ. ಇವ್ರ ಮಕ್ಕಳು ಇವ್ರ ತಾಯಿ ಹತ್ರ ಇದ್ದಾರೆ. ಅವನು ಇವ್ರ ಹತ್ರನೂ ಹೋಗ್ತಾ ಇದ್ದಾನೆ. ಯಾರು ಆ ಹುಡುಗ. ಇವಾಗ ಇವಳನ್ನ ಕರ್ಕೊಂಡು ನಿಮ್ಮ ಮನೆಗೂ ಬರ್ತಾ ಇರ್ತಾರ? ಸಾಯಂಕಾಲ ನೈಟ್ 11 ಗಂಟೆಗೆ ಬರ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ದುಡಿಯೋದು ಏನ್ ಮಾಡ್ತಾರೆ ಗೊತ್ತಲ್ಲ? ನಾನು ದುಡಿಬೇಕು, ಕೂಲಿ ಮಾಡ್ಬೇಕು, ನನ್ನ ಮಕ್ಕಳನ್ನ ಸಾಕ್ಬೇಕು. ಕರೆಕ್ಟಾಗಿ ವರ್ಷ ನಿಮ್ಗೆ ಏನ್ ಕೊಡಲ್ಲ. ವರ್ಷ ಆಯ್ತು. 8 ಮಕ್ಕಳು ಅಂತ ನೋಡಿ ಎಲ್ಲ ತಲೆಗೆ ಏನ್ ಬೇಕು ಅಸ್ತ್ರ. ಎಲ್ಲಿ 8 ಕಡೆ ಜ್ಞಾನ ಇರ್ತದೆ, ಎಲ್ಲಿರ್ತದೆ? ಗಂಡನ ಮಾಡ್ಕೊಂಡು ಇನ್ನೊಬ್ಬನ ಗಂಡನ ಮಾಡ್ಕೊಳಕ್ಕೆ ಹೆಂಗ್ ಮನ್ಸು ಬರ್ತದೆ ಹೆಂಗಸ್ರುಗಳಿಗೆ? ನಮ್ ಜೀವನ ಏನಾಗ್ಬೇಕು? ನಿಮಗೆ ಹೇಗ್ ಗೊತ್ತಾಯ್ತಿದ್ದು? ಯಾರು ಒಂದ್ ದಿವಸ ಅಲ್ಲಿ ಇದಿರ್ತಾವ ಕೆಲ್ಸಕ್ಕೆ ಹೋಗಿದ್ದೆ ನಾನು. ಸಿಂಗಾಪುರ ಕೆಲ್ಸಕ್ಕೆ ಹೋದಾಗ ನಮ್ಮ ಯಜಮಾನ ಆಡ್ದಾಗ ಕುಂಡ್ರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇತ್ತು. ನಾನು ಯಾರಂತ ಕೇಳಿದ್ಕ ನನ್ಗೆ ಗೊತ್ತಿರೋರು ಅಂತ ಹೇಳ್ತು. ಬಾಡಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನನ್ಗೆ ಹೇಳಿದಿತ್ತು. ಒಂದ್ ದಿವಸ ಅವಳೇ ಫೋನ್ ಮಾಡಿದ್ಲು ನನ್ನ ಮೊಬೈಲ್ಗೆ, ನೀನ್ ಗಂಡನ್ ನಾನು ಮಾಡ್ಕೊಂಡಿದ್ದೀನಿ, ನೀನ್ ಏನ್ ಮಾಡ್ಕೊಳಕ್ ಆತದ, ನಿನ್ ಕೈಗೆ ಮಾಡ್ಕೊಳಕ್ ಆದ್ರೆ ಮಾಡ್ಕೊ ನೀನು ಅಂತ ನನ್ಗಂದ್ಲು. ನಾನು ಇದ್ಕ ನನ್ನ ಕೈಗೆ ಏನ್ ಮಾಡಕ್ ಆಗಲ್ಲಮ್ಮ, ನಾನ್ ಜೀವನ ಎಷ್ಟು ದಿನ ಇರ್ತದೆ ಅಲ್ಲಿ ಗಂಟ ನನ್ನ ಮಕ್ಕಳನ್ನ ಸಾಕ ನಾನು ಜೀವನ ಮಾಡ್ತೀನಿ. ನಾನು ಗಂಡನೇ ನಿನಗೆ ಬೇಕಾದ್ರೆ ಅಂತ ಮಾಡ್ಕೊಂಬಿಡು ಅಂತ ಬಿಟ್ಬಿಟ್ಟಿದ್ದೆ. ನಾನು ಬಿಟ್ಬಿಟ್ಟಿದ್ದೆ ಮೇಡಮ್ ಅವ್ರೆ. ಎಷ್ಟಾದ ಒಲೆ ತಿನ್ನಕತ್ತದೆ, ಎಷ್ಟಾದ ಕಷ್ಟ ಅನ್ಭವಿಸಕತ್ತದೆ. ಒಂದಿನ ಬಂದು ಎಲ್ಲ ನಿನ್ ಗಂಡನ್ ಬಿಟ್ಬಿಟ್ಟಿದ್ದೀನಮ್ಮ, ನಿನ್ ಗಂಡನ್ ಸವಾಸ ನನಗೆ ಬೇಡ, ನಿನ್ ಗಂಡ ಸರಿ ಇಲ್ಲ ಹಂಗಿಂಗ ಅಂತಂದು ಅವಳೇ ಬಂದ್ ಒಂದ್ಸರಿ ಅಂದ್ಲು. ಸರಿ ಎಲ್ಲ ಬಿಟ್ಬಿಟ್ಟು ಕರೆಕ್ಟಾಗಿ ಅವಳೆ ಅನ್ಕೊಂಡು ಸುಮ್ಮನೆ ಇದ್ದೆ. ನೋಡ್ರಿ ನಿನ್ ತರಾಗಳೇ ತಂದಿಕ್ಕ ಅವಳೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ ಅವಳೆ ನನಗೆ ಬೇಕು ಅವನು ಅಂತ.
ಮಕ್ಳಿಗೆ ಎಷ್ಟು ವಯಸ್ಸು? ಮಕ್ಳಿಗೆ ಒಬ್ರಿಗೆ 10 ವರ್ಷ, ಒಂದು ಹುಡುಗಿಗೆ 3 ವರ್ಷ. ಅಯ್ಯೋ, ಇಷ್ಟು ಚಿಕ್ಕ ಚಿಕ್ಕ ಮಕ್ಳು ಮೇಡಮ್. ಅವಳ ಕಡೆ ಇರೋದ್ರು ಚಿಕ್ಕ ಮಕ್ಳೇ ಮೇಡಮ್. ಅವ್ರು ದೊಡ್ಡ ದೊಡ್ಡ ಮಕ್ಳು ಮೇಡಮ್ ಅವಳಿಗ. ಮತ್ತೆ ಅವ ಹುಡುಗಿಯವ್ರ ಗಂಡನ ಹತ್ರ ನಾನು ಮಾತಾಡ್ದೆ. ಅವನ್ ಹೇಳ್ತಾನೆ, ಏನಾದ್ರೂ ಆಗಿರ್ಲಿ ನನಗೆ ಹೆಂಡತಿನೇ ಬೇಕು. ಸುಮಿತ್ರಾ ಬಗ್ಗೆ ಆಶಾ ಅವರು ಕೆಲವೊಂದು ದೂರನ್ನ ಹೇಳಿದ್ದಾರೆ. ನಿಜಾನೋ ಸುಳ್ಳು ಸುಮಿತ್ರಾ ಅವರೇ ಬಂದು ಹೇಳಿ. ಬನ್ನಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸುಮಿತ್ರಾಗೆ ಸ್ವಾಗತವನ್ನ ಬಯಸೋಣ. ಗಂಡ ಏನ್ ಮಾಡ್ತಾರೆ ಸುಮಿತ್ರಾ? ಗಂಡ ಪೇಂಟಿಂಗ್ ಕೆಲಸ ಮಾಡ್ತಾರೆ ಮೇಡಮ್. ನೀವು ಕೆಲಸ ಮಾಡ್ತೀರಮ್ಮ? ನಾನು ಗಾರಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಕೆಲ್ಸಕ್ಕೆ ಹೋಗ್ತೀನಿ. ಇವಾಗ ಮಕ್ಳು? 3 ಮಕ್ಳವ್ರೆ, 2 ಗಂಡು 1 ಹೆಣ್ಣು. ಎಲ್ಲಿದ್ದಾರೆ? ನಮ್ಮ ಅಮ್ಮನ ಮನೇಲಿ. ಯಾಕಮ್ಮ ನಿಮ್ ಜೊತೆಗಿಲ್ಲ? ನಮ್ಮ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಮೇಡಮ್. ಏನಂದ್ರೆ ಆಶಾ ಅವ್ರ ಗಂಡ ಅಂಜನ್ ಮೂರ್ತಿ ಅವ್ರು ಬಂದ್ಬಿಟ್ಟು ನನ್ಗೆ ಲಕ್ಷ್ಮೀಪುರ ಕ್ರಾಸ್ ಅಲ್ಲಿ ಇರೋವಾಗ ನನ್ಗೆ ಬ್ಲಾಕ್ ಮೇಲ್ ಮಾಡಿ ಮದ್ವೆ ಮಾಡ್ಕೊಂಡ್ರು. ನಿಮಗ್ ಮದ್ವೆ ಆಗಿತ್ತ? ಆಲ್ರೆಡಿ ಆಗಿತ್ತು. ಅವ್ರಿಗೂ ಗೊತ್ತು. ಹೇಳಿದೀನಿ ನನ್ ಮದ್ವೆ ಆಗಿ 3 ಮಕ್ಳವ್ರೆ ಅಂತ ಹೇಳಿದಿಕ್ಕೆ ಅವರು ನನಗೂ ಮದ್ವೆ ಆಗಿ 2 ಮಕ್ಳವ್ರೆ, ನಾನು ಸಾಕೊಂತೀನಿ, ನೀನು ಅಲ್ಲಿ ಓಡಾಡ್ಬೇಡ, ನಿನ್ ಗಂಡ ಸರಿ ಇಲ್ವಲ್ಲ, ನಾನು ಕಾಪಾಡ್ತೀನಿ ಅಂದ್ಬಿಟ್ಟು ಹೇಳಿದ್ರು. ಗಂಡ ಸರಿ ಇಲ್ವಾ? ನಮ್ ಗಂಡ ಡ್ರಿಂಕ್ಸ್ ಮಾಡೋರು, ಪೇಮೆಂಟ್ ಸರಿ ಕೊಡಲ್ಲ. ಹಂಗಿದ್ರು ನಾನು ಹೆಂಗೋ ಜೀವನ ಮಾಡ್ಕೊಂಡಿದ್ದೆ. ನಮ್ ಸಂಸಾರ ಹ್ಯಾಪಿಯಾಗಿತ್ತು. ಬಂದು ನಮ್ ಸಂಸಾರ ಕೆಡ್ಸಿದ್ದು ಅಂಜನ್ ಮೂರ್ತಿ. ಅಂಜನ್ ಮೂರ್ತಿ ಕುಡಿಯಲ್ವಾ? ಕುಡಿತಾರೆ, ಬಟ್ ಅವ್ರು ಇದ್ರೂ ಈ ತರ ಮಾಡ್ಬೇಕಂತ ಅವಶ್ಯಕತೆ ಇದ್ದಿಲ್ಲ ಅಲ್ಲ ಮೇಡಮ್. ಅಲ್ಲಲ್ಲ, ನಾನು ಹೇಳ್ತಾ ಇರೋದು, ಒಬ್ಬ ಗಂಡ ಕುಡಿತಾನೆ ಸರಿ ಕೆಟ್ಟವನು, ಇವರು ಕುಡಿತಾರೆ ಅಂದ್ಮೇಲೆ ಅದಕ್ಕೆ ಗಂಡನೇ ವಾಸಿ ಅಲ್ವೇನಮ್ಮ? ಯಾರೋ ಬೇರೆಯವರು. ಸರಿ, ಎಷ್ಟು ವರ್ಷ ಆಯ್ತು ಈ ತರ ನಿಮ್ಮಿಬ್ರ ಪರಿಚಯ, ಸ್ನೇಹ ಎಲ್ಲ? 3 ವರ್ಷ ಆಯ್ತು. 3 ವರ್ಷ ಆಗೋಯ್ತು. 3 ವರ್ಷ. ನಿಮ್ಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? ನನ್ಗೆ ಮದ್ವೆ ಆಗಿ ಇವಾಗ 11 ಇಯರ್ಸ್ ಆಗ್ತೈತೆ. ನಮ್ ಗಂಡನ ಜೊತೆ. ಗಂಡ ಎಲ್ಲಿಮ್ಮ ಈಗ ಸುಮಿತ್ರಾ? ಇದಾರೆ ಸರ್ ಇಲ್ಲೇ. ಯಾರ ಜೊತೆಗಿದ್ದಾರೆ? ಅವ್ರ ತಂಗಿ ಮನೆಯಲ್ಲಿದ್ದಾರೆ. ತಂಗಿ? ಅವ್ರ ತಂಗಿ ಮನೇಲಿದ್ದಾರೆ, ನೀವು ಒಂಟಿಯಾಗಿದ್ದೀರಾ ಮನೇಲಿ. ಮಕ್ಕಳನ್ನ ತಾಯಿ ಮನೇಲಿ ಬಿಟ್ಟಿದ್ದೀರಿ. ಇದೇನ್ ಜೀವನ ಅಂತ ಮಾಡ್ತಾ ಇದ್ದೀರಿ? ಇವರಿಂದಾನೇ ಮೇಡಮ್. ನಾನ್ ಸರಿ ಇವಾಗ ಅದೆಲ್ಲ ಬಿಟ್ಬಿಟ್ಟು ಸರಿ ಹೆಂಗೋ ನಮ್ ಜೀವನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ನಮ್ ಗಂಡ ಮಕ್ಳೆಲ್ಲ ಏರ್ಫೋರ್ಸ್ ಸರ್ವೆಂಟ್ ಕ್ವಾರ್ಟರ್ಸ್ ಅಲ್ಲಿ ಹೋಗ್ಬಿಟ್ಟು ಇದ್ವಿ 1 ವಾರ. 1 ದಿವಸ ನಾನು ಹೋಗ್ಬಿಟ್ಟು ಬರೋವಾಗ ನನ್ನನ್ನು ಅಟ್ಯಾಕ್ ಮಾಡ್ದ. ಯಾರು? ಅಂಜನ್ ಮೂರ್ತಿ. ಅಟ್ಯಾಕ್ ಮಾಡ್ಬಿಟ್ಟು ಏನ್ ನೀನ್ ಕಾಣೋದೇ ಇಲ್ಲ, ಎಲ್ಲಿ ಹೋಗ್ತಾ ಇದೀಯ ಅಂತ ಹಸಿವಾಗಿ ಬೈದ. ನಾನು ಹೇಳ್ದೆ, ನಿನ್ ಸವಾಸ ನನ್ಗೆ ಬೇಡ, ನನ್ನ ಜೀವನ ಹಾಳಾಗೋಗ್ಬಿಟ್ಟೈತೆ ಅಂತ ಹೇಳಿದಿಕ್ಕೆ, ನೀನು ಎಲ್ಲೂ ಬರಬಾರ್ದು, ನೀನು ಕತ್ತರಿಸಾಕ್ತೀನಿ ಹಂಗೆ ಹಿಂಗಂತ ಇದ್ಬಿಟ್ಟು ನಡಿಯೋಕ್ಕೂ ಬಿಡಲ್ಲ. ನನ್ಗೆ ಅಟ್ಯಾಕ್ ಮಾಡಿ ಗಾಡಿಯಿಂದ ಎತ್ಕೊಂಡು ಗಂಗಮ್ಮ ಸರ್ಕಲ್ಗೆ ಬಿಟ್ಟ. ನನ್ನ ಗಂಡ ನೋಡ್ಬಿಟ್ಟ. ನೋಡಿದ್ದಕ್ಕೆ ಇಷ್ಟು ಪ್ರಾಬ್ಲಮ್ ಆಗಿರೋದು ನನಗೆ. ಅವನೇನಂದ, ಅಲ್ಲ ಗಂಡ ನೋಡ್ಬಿಟ್ರು ಅಂದ್ರೆ ನಿಮ್ ಗಂಡನ್ ಮುಂಚೆನೆ ಗೊತ್ತಿತ್ತಲ್ವಾ ಇದು? ಗೊತ್ತು, ಆದ್ರೆ ಇವ್ರ ತರ ಬ್ಲಾಕ್ ಮೇಲ್ ಮಾಡಿ ಒಬ್ರು ಸಂಸಾರ ಹಾಳು ಮಾಡೋ ಗಂಡ ನನ್ ಗಂಡ ಅಲ್ಲ. ಭಯ. ನಮ್ ಗಂಡ ಮಾತಾಡಿದ್ರೆ ಗಂಡನ್ಗೂ ಹೊಡೆದವ್ರು. ಬೇಕಾದ್ರೆ ನನ್ನ ಗಂಡನ ಕರ್ಸಿ ಕೇಳಿ. ಅಲ್ಲ, ಈಗ ನೀವು ಮಹಿಳಾ ಸಂಘಕ್ಕೆ ಹೋಗಿದ್ ಯಾತಕ್ಕೆ? ಅದೇ ಈ ತರ ನನ್ ಸಂಸಾರ ಹಾಳು ಮಾಡಿ ನನ್ ಕರ್ಕೊಂಡ್ ಬಂದು ಬೇರೆಯವ್ರ ಮನೆ, ಯಾರೋ ವರಲಕ್ಷ್ಮಿ ಅಂತ ಅವ್ರ ಮನೆ ಕರ್ಕೊಂಡ್ ಬಂದ್ಬಿಟ್ಟು ಇಟ್ಬಿಟ್ಟು ಇಲ್ಲೇ ಇರು, ನಮ್ಮ ಮನೆ ಮಾಡಿ ನೋಡ್ತೀನಿ, ನಿನ್ಗೆ ಏನೋ ನಾನು ಮಾಡ್ತೀನಿ, ನನ್ನ ಸಂಸಾರ ನಿನ್ನಿಂದ ಹಾಳಾಗೋಗಿರೋದು ಅಂತ ಹೇಳ್ದ. ಸರಿ, ಒಂದು 15 ದಿವಸ ಇದ್ ನೋಡಿದೆ. ಆಮೇಲೆ ಬರ್ತಾ ನನ್ನ ಮೇಲೆ ಒಂಥರ ಈಗೋ ಥರ ಮಾತಾಡೋದು ಸ್ಟಾರ್ಟ್ ಮಾಡ್ಬಿಟ್ಟ. ನೀನು ಯಾವಳ ಗೊತ್ತಿಲ್ಲ, ಹೋಗಿ ಹಂಗೆ ಹಿಂಗೆ ಅಂತ ಮಾತಾಡೋದು ಶುರು ಮಾಡ್ದೆ. ನಾನು ಹೇಳ್ದೆ, ನೋಡ್ರಿ ನೀನು ಇದೇ ಥರ ಮಾಡ್ತಾ ಇದ್ರೆ ನನ್ನ ಸಂಘದವರೆಲ್ಲ ಗೊತ್ತಾಯ್ತೆ, ನಾನು ಹೋಗಿ ಹೇಳ್ತೀನಿ, ಇನ್ನೊಂದು ಏನು ಭಾಳ ನೀನು ನಾಶನ ಮಾಡ್ಬಾರ್ದು. ಆಲ್ರೆಡಿ ನಿನ್ನ ವೈಫ್ಗೂ ಗೊತ್ತು ನಾನು ನಿನ್ನ ಹತ್ರ ಇರೋದು. ಹಂಗಿರೋವಾಗ ನೀನು ಅಂಥ ಬುದ್ಧಿ ಇರೋನು ಅವತ್ತೇ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಗಂಡನ ಹತ್ರ ಹೇಳ್ಬಿಟ್ಟು ನೀನು ಬಿಟ್ಬಿಟ್ಟು ಬರಬೇಕಾಯ್ತು. ಕರ್ಕೊಂಡು ಬಂದು ಬೇರೆಯವ್ರ ಮನೆಗೆ ಇಟ್ಕೊಂಡು ಸಾಕ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನೀನು ಈ ಥರ ಎಲ್ಲ ಮಾತಾಡಿದ್ರೆ ಹೆಂಗೆ ಅಂತ ನಾನು ಕೇಳಿದೆ. ಮೇಡಮ್ ತಪ್ಪಿದ್ಯಾ? ಕೇಳಿದ್ದಕ್ಕೆ ಅವನು ಏನು ಮಾಡ್ತಾ ಶಾರ್ಟ್ ಒಂಥರ ಅಸ್ಯಸಿವಾಗಿ ಮಾತಾಡ್ದ. ಸರಿ ಆಯ್ತು, ನಾನು ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಸಂಘದವ್ರ ಹತ್ರ ಹೋಗಿ ಹೇಳಿದೆ ಅಷ್ಟೇ. ಅಲ್ಲ, ನಿಮ್ಮ ಅಪೇಕ್ಷೆ ಏನು? ನಿಮ್ಗೇನು ಬೇಕು? ಇವಾಗ ನನಗೆ ಇವಾಗ ಮನೆ ಮಟ್ಟ ಇಲ್ಲ ಮೇಡಮ್. ನನಗೆ ನಮ್ಮ ಗಂಡಗೆ ದುಡಿದ್ರೆ ಒಂದಿನ ಹೋದ್ರೆ ಕೂಲಿ ಮಾಡಿದ್ರೆ ನನ್ನ ಜೀವ ನಡೆಯೋದು. ನಾನು 3 ಮಕ್ಕಳನ್ನ ಇಟ್ಕೊಂಡಿದ್ದೀನಿ. ಇವ್ನು ನಂಬಿ ಹೋದೆ, ಇವನು ಮೋಸ ಮಾಡಿಬಿಟ್ಟ. ನಾನು ಮೋಸ ಹೋಗಿದ್ದಕ್ಕೆ ಒಂದು ಮನೆ ಮಾಡಿ ಇಕ್ಕಿದ್ರೆ ಮನೆ ಮಾಡಿ ಇಕ್ಕಕ್ಕೆ ಹೇಳಿ, ಇಲ್ಲಾಂದರೆ ಇವ್ನಿಗೆ ಇಷ್ಟ ಆದರೆ ನಾನು ಕರ್ಕೊಂಡು ಹೋಗಕ್ಕೆ ಹೇಳಿ, ಇಲ್ಲಾಂದರೆ ನನ್ನ ಗಂಡನ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಗಂಡನ ಹತ್ರ ಹೇಳಿ ನಂಗೆ ಕಳ್ಸ್ಕೊಡಿ. ನಮ್ಮ ಗಂಡನ ಹತ್ರನೇ ಬಂದು ನಾನು ಅವಳನ್ನ ಮದುವೆ ಮಾಡ್ಕೊಂಡಿದ್ದೀನಿ, ಅವಳನ್ನ ಏನು ಮಾಡ್ಕೊಂಡಿಲ್ಲ, ನೀನು ಯಾವನ ಹೊಡಿಯೋಕ್ಕೆ ಅಂತ ನನ್ನ ಗಂಡನ ಹತ್ರ ಹೇಳಿದ್ರೆ ಯಾವನ ಸುಮ್ಮನೆ ಇರ್ತಾನ? ಅಲ್ಲಲ್ಲ, ನಿಮ್ಗೆ ಗಂಡನ ಜೊತೆ ಕಳ್ಸ್ಕೊಟ್ರೆ ಗಂಡನ ಜೊತೆ ಹೋಗ್ತೀರಿ, ಹೋಗ್ತೀನಿ. ಇವ್ರ ಜೊತೆ ಕಳ್ಸ್ಕೊಟ್ರೆ ಇವ್ರ ಜೊತೆ ಹೋಗ್ತೀರಿ. ಹಂಗಲ್ಲ ಮೇಡಮ್, ನಮ್ ಗಂಡನ ಕಳ್ಸ್ಕೊಡಕ್ಕೇನಿದೆ ತಾಯಿ? ಅದೆಲ್ಲ ನಾನು ಹೇಳ್ತಾ ಇರೋದು ಮೇಡಮ್. ಇವಾಗ ನಾನು ನಮ್ಮ ಫ್ಯಾಮಿಲಿ ಹೋಗಿ ಸೆಟ್ಲ್ ಆಗಕ್ ನಾನು ರೆಡಿ. ಅಲ್ಲಲ್ಲ, ನೀವ್ ರೆಡಿ ಸರಿ, ಕರ್ಕೊಂಡು ಹೋಗಕ್ ನಿಮ್ ಗಂಡ ರೆಡಿನ? ಅವ್ರನ್ನ ಕೇಳ್ಬೇಕಲ್ಲ.
ನೀವೇ ಕೇಳಿ ನೋಡಿ, ಅವ್ನ್ ಕರ್ಸಿ ಒಂದ್ ಮಾತು ಕೇಳಿ. ನಿಮ್ಮ ಮಕ್ಕಳ ಬಗ್ಗೆ ಏನು ಅನ್ನಿಸ್ತಾ ಇರ್ಲಿಲ್ವಾ ಹೀಗೆಲ್ಲ? ಅಂದ್ರೆ ನಿಮ್ ಸುಖಕ್ಕೆ, ನಿಮ್ ಸಂತೋಷಕ್ಕೆ? ನನ್ ಸುಖಕ್ಕೆ ಹೋಗಿಲ್ಲ. ನಾನು ಒಂದ್ ತಪ್ಪು ಮಾಡಿದ್ರು ನನ್ನ ಮಕ್ಳಿಗೋಸ್ಕರನೇ ಮಾಡಿದೆ. ಯಾಕಂದ್ರೆ ನನ್ ಗಂಡ ಇರೋ ಪರಿಸ್ಥಿತಿ ಹಂಗಿತ್ತು. ಅಲ್ಲ, ಮಕ್ಕಳ ತಾಯಿ ಮನೇಲಿದಾರಲ್ಲ, ನೀವೇನ್ ಸಾಕ್ತಿಲ್ವಲ್ಲ ಮಕ್ಕಳನ್ನ? ಇವಾಗ ರೀಸೆಂಟ್ ಆಗಿ 1 ತಿಂಗಳು ಸಾಕ್ತವ್ರೆ ಅಷ್ಟೇ. ನನ್ನ 11 ವರ್ಷದಿಂದ ಇದೆಲ್ಲದ್ರ ಮಧ್ಯೆ ಮಕ್ಕಳು ನಿಮ್ ಜೊತೆಗೆ ಇದ್ರ? ನನ್ ಜೊತೆಗೆ ಇಟ್ಕೊಂಡು ಸಾಕ್ತಾ ಇದ್ನಲ್ಲ. ಆ ಮಕ್ಳಿಗೆ ಇವ್ರು ಯಾರು ಬರೋರ್ ಮನೆಗೆ ಅಂತ ಕೇಳಲ್ವಾ? ಏನ್ ನಮ್ಮ ಮಕ್ಳಿಗೆ ಎಲ್ಲಾರ್ಗು ಗೊತ್ತು. ಇವ್ನು ಬಂದ್ರೆ, ಮನೆಗ್ ಬಂದ್ರೆ ನಮ್ಮ ಮಕ್ಳು ನಡ್ಕೊಂಡು ಓಡ್ಬಿಡೋರು. ಮತ್ತೆ ಅವ್ರ ಸಹವಾಸ ಈಗ್ಲೂ ಬೇಕು ಅಂತಿರಲ್ಲ? ನನ್ಗೆ ಬೇಡ ಮೇಡಮ್, ಅವ್ನು ಬಿಲ್ಕುಲ್ ಬೇಕಾಗಿಲ್ಲ. ಆದ್ರೆ ನಂತರ ಇನ್ನೊಂದ್ ಹೆಂಗ್ಸಿಗೆ ಈ ತರ ಮೋಸ ಮಾಡಬಾರ್ದು, ಈ ತರ ಒಂದ್ ಸಂಸಾರ ಹಾಳು ಮಾಡಬಾರ್ದು. ಅದಕ್ಕೆ ನನ್ಗೆ ಬೇಕಾಗಿರೋ. ಅವನ ಹತ್ರ ನನ್ಗೆ ಏನೂ ಕೇಳಲ್ಲ. ಅವ್ನ ತಂಟೆಗೆ ನನ್ನ ತಂಟೆಗೆ ಬಿಲ್ಕುಲ್ ಅವ್ನು ಬರಬಾರ್ದು. ನೀವ್ ಯಾಕೆ ಅವ್ರ ಹೆಂಡತಿಗೆ ಫೋನ್ ಮಾಡಿ ನಾನ್ ನಿಮ್ ಗಂಡನ್ ಜೊತೆ ಇದೀನಿ ಅಂತೆಲ್ಲ ಹಂಗ್ಸೋದು? ಏನ್ ಮಾಡೋದು? ಇನ್ ಯಾರ ಹತ್ರ ಹೋಗಿ ಹೇಳಿ? ಅವಳ ಹತ್ರ ಹೇಳಿದ್ರೆ ಸರಿ, ಅವ್ರ ಹತ್ರ ಹೇಳಿದ್ರೆ ಅವ್ರಾದ್ರೂ ಅವ್ರ ಗಂಡನ್ ಸ್ವಲ್ಪ ಇದ್ ಮಾಡ್ಕೊಂತಾರ ಅಂತ ಒಂದ್ ಪರವಾಗಿ ಮಾಡ್ಕೊಂತಾರೆ ಅಂತ ಹೇಳ್ದೆ. ನೋಡಿ, ನಿನ್ ಗಂಡನ್ಗೆ ಸರಿಯಾಗಿ ಇದ್ ಮಾಡ್ಕೊ. ನನ್ನ ಹತ್ರ ತಿರ್ಗಾ ಬಂದು ಟಾರ್ಚರ್ ಮಾಡಬಾರ್ದು. ನಾನು ಹೋಗೋವಾಗ ಬರೋವಾಗ ರೋಡಾಗ ಹೇಳ್ಕೊಂಡು ಹೊಡಿತಾನೆ. ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಹೊಡಿತಾನೆ. ಫೋನ್ ನಂಬರ್ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ತೀಯ ಅಂತ ಹೊಡಿತಾನೆ. ರೋಡ್ ಕೆಲ್ಸಕ್ಕೂ ಹೋಗ್ಬಿಟ್ಟು ಬರೋವಾಗ ಹಿಡ್ಕೊಂಡು ಹೊಡಿತಾನೆ. ಇದನ್ನೆಲ್ಲ ಅವ್ರಿಗೆ ಹೇಳಿದ್ವಲ್ಲ? ಇದೆಲ್ಲ ಆದ್ಮೇಲೆ ಹೋಗಿ ನಾನು ಅವ್ರ ಹತ್ರ ಹೇಳಿದ್ದು. ಅದಕ್ ಮುಂಚೆನೆ ಮಾತಾಡಿದಿರಿ ಅಲ್ವಾ? ಅವ್ರ ನಂಬರ್ ನನ್ನ ಹತ್ರ ಇಲ್ಲ ಮೇಡಮ್, ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ಅವ್ರದ್ದು ನಂಬರ್ ಫಸ್ಟ್ ಇತ್ತು. ಆ ನಂಬರ್ ಇವಾಗ ನಾನು ಅಂಜಿನ್ ಮೂರ್ತಿ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಇರೋ ಹೊಸ ನಂಬರ್ ಬಿಲ್ಕುಲ್ ನನ್ಗೆ ಗೊತ್ತಿಲ್ಲ. ಅದ್ರ ಬಯೋಡೇಟಾ ಐತೆ. ನಾನು ಇನ್ನವರೆಗೂ ಅವ್ರಿಗೆ ಫೋನ್ ಮಾಡಿಲ್ಲ. ಕೇಳಿ ನೋಡಿ, 2 ತಿಂಗಳಾಯ್ತು, 2 ತಿಂಗಳಾಯ್ತು ಅವ್ರ ಹತ್ರ ನಾನು ಮಾತಾಡಿ. ಹಂಗಿರೋವಾಗ ನಾನು ಹೆಂಗ್ ಮಾಡ್ಬಿಡ್ತೀನಿ? ಇದ್ರಲ್ಲಿ ನಿಮ್ದು ತಪ್ಪಿದೆ ಅಂತ ನಿಮ್ಗೆ ಅನ್ಸಲ್ವಾ? ನನ್ಗೂ ತಪ್ಪಾಯ್ತೆ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಈ ಕೆಲಸ ಮಾಡಿದ್ರೆ ಸರಿ ಹೋಯ್ತು. ನಾನು ಇಷ್ಟು ದೂರ, ಯಾಕಂದ್ರೆ ಈ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ಇದೇ ತರ ಮಾಡ್ತೀನಿ ಅಂತ ಹೇಳಿದ್ರೆ, ಓದ್ತೀಯ ಚಿನ್ನು, ಹೋಗ್ಬೇಡ, ನಿನ್ ಕಾಲ್ಗನ ಮುಗಿತೀನಿ, ನನ್ನ ಮೇಲೆ ಆಲ್ರೆಡಿ ಕೇಸುಗಳು ಐತೆ, ಅದೈತೆ ಇದೈತೆ ಅಂತ ಬಂದು ಕಾಲು ಹಿಡ್ಕೊಂತಾನೆ. ಆಮೇಲೆ ಇಲ್ಲ ಅಂದ್ರೆ ಕುಡ್ದು ಬಿಟ್ರೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಸಾಯಿಸ್ತೀನಿ, ಕತ್ತರಿಸಾಕ್ತೀನಿ, ಬಾಣ ಹಾಕ್ಬಿಟ್ಟು ಕೆರೆಗೆ ಹಾಕ್ಬಿಡ್ತೀನಿ. 1 ವಾರ ಹೆಣ್ಣಿಗೆ ಇಷ್ಟು ಇರಬೇಕು ಮೇಡಮ್. 1 ವಾರ ಎಷ್ಟು ಸಹಿಸ್ಕೊಂತಾಳೆ ಹಿಂಗ್ಸಿ ಹೇಳಿ? ಇದ್ ಕಡೆ ಗಂಡನ ಹತ್ರನೂ ಹೋಗಿಸ್ಕೋಬೇಕು, ಇವನ ಹತ್ರನೂ ಹೋಗಿಸ್ಕೋಬೇಕು. ಇವಾಗ ನನ್ನ ನೆಂಟರು ಯಾರು ಇಲ್ಲ ನನ್ಗೆ. ಇವಾಗ ಒಂದು ಅಣ್ಣ ಈ ತರ ಹೇಳಿ, ನೀವೇ ಹೇಳಿ. ನೀನೇನೋ ಇವಾಗ ನನ್ನಿಂದ ನಿನ್ ಸಂಸಾರ ಹಾಳಾಗಿ ನೀನ್ ರೋಡಲ್ಲಿ ನಿಂತ್ಕೊಂಡಿಲ್ಲ, ನಿನ್ನಿಂದ ನಿಂತ್ಕೊಂಡಿರೋದು ನಾನ್ ತಾನೆ? ಹೇಳಿ, ನನ್ನಿಂದ ನಿನ್ ಸಂಸಾರ ಹಾಳಾಗೋಗುತ್ತಾ? ಅವ್ರ ಎಂಟ್ರನ್ನ ಕರ್ಸಿ ಬೇಕಾದ್ರೆ ಕೇಳಿ. ನಾನು ಅಲ್ಲಿ ಮಾಡೋಲ್ಲ. ಹಂಗಿರೋವಾಗ ನಾನ್ ನಿಮ್ಗೆ ಏನ್ ತೊಂದ್ರೆ? ನೀವು ಹಾಳೇನು, ನೀವ್ ಬೇರೆ ವಿಶೇಷವಾಗಿ ಏನು ಮಾಡ್ಬೇಕಾಗಿಲ್ಲ. ಗಂಡ ಹೆಂಡತಿನ ದೂರ ಮಾಡಿದ್ರೆ ಅದೇ ಹಾಳಲ್ವಾ? ನಾನ್ ಮಾಡಿಲ್ವಲ್ಲ ಅದು ಮೇಡಮ್. ಮಾಡಿಲ್ಲ ಅಂದ್ರೆ ಏನಮ್ಮ? ನೀವು ಅವ್ರ ಗಂಡನ ಜೊತೆ ಇದ್ರೆ ಅವ್ರ ಮನೆಗೆ ಹೋಗಲ್ಲ, ಹಂಗಿಲ್ಲ ಮೇಡಮ್. ಅವರು ಮನೆಗೆ, ನಾನು ಇವಾಗ ಒಂಟಿಯಾಗಿರೋದು, ನಾನ್ ಮಾತ್ರ ಒಂಟಿಯಾಗಿದ್ದೀನಿ. ಎಷ್ಟೊತ್ತಾದ್ರೂ ಬಂದು ನೋಡ್ಕೊಂಡು ಹೋಗ್ಬಿಟ್ಟು ಮನ್ಕೊಂತಾನೆ ಅಷ್ಟೇ. ಅವ್ರ ಹೆಂಡ್ರ ಮಕ್ಳ ಜೊತೆ ಹೋಗಿ ಮನ್ಕೊಂತಾನೆ. ನನ್ನ ಹೆಂಡ್ರ ಗಂಡ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ನಾನು ಕಂಡವ್ರ ಮನೆಗೆ ಮಾಡ್ಕೊಂಡಿದ್ದೀನಲ್ಲ. ಎಲ್ಲಾನು ಸರಿಯಾಗಿ ಐತೆ, ಇನ್ಯಾವುದೋ ಒಂದು ನೆಟ್ಟಗಿಲ್ಲ. ಎಲ್ಲಾನು ನೆಟ್ಟಾಗೆ ಇದ್ರೆ ಅದು ಒಂದು ಜೀವನೇ ಅಲ್ಲ. ಈ ಪ್ರೀತಿಯ ಮರೆತು, ಈ ಪ್ರೀತಿಯ ಮರೆತು. ಹೇಗ್ ಗೊತ್ತು ಇವ್ರು ನಿಮ್ಗೆ? ಗೊತ್ತಾ? ಬಾಡಿಗೆ ಮನೆಗಿದ್ದಾಗ ಪರಿಚಯ ಆಯ್ತು. ಪರಿಚಯ ಆಯ್ತು. 3 ಜನ ಮಕ್ಳಿದಾರೆ, ಗಂಡ ಇದಾನೆ, ಎಲ್ಲ ಗೊತ್ತಿತ್ತು? ಅದೆಲ್ಲ ಏನು ಗೊತ್ತಿರಲಿಲ್ಲ ಮೇಡಮ್. ಮದ್ವೆ ಆಗೈತೆ ಅಂತ ಗೊತ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಅವರು ಸರಿ ಅಂದ್ಬಿಟ್ಟು ಏನು ಗೊತ್ತಿರ್ಲಿಲ್ವೇನಮ್ಮ ಮದ್ವೆ ಆಗಿದ್ದು? ಅವ್ರು ಹೇಳೋದು 100ರಲ್ಲಿ 1 ಮೇಡಮ್ ನಿಜ, ಅದು ಮಾತ್ರ ಗ್ಯಾರಂಟಿ ಅಷ್ಟೇ. ಸರಿ, ಏನೋ ಹೆಲ್ಪ್ ಕೇಳಿದ್ರೆ ಹೆಲ್ಪ್ ಮಾಡಿದೆ. ಹಿಂಗೆ ಫೋನಲ್ಲಿ ಮಾತಾಡ್ತಾನೆ ಇದ್ದೆ. ಹಿಂಗೆ ಸರಿ, ಅವ್ರಿಗೆ ಮದ್ವೆ ಆಗಿದೆ, ನಿಮ್ಗೆ ಗೊತ್ತಿರ್ಲಿಲ್ಲ. ನಿಮಗ್ ಮದ್ವೆ ಆಗಿರೋದು ಗೊತ್ತಿತ್ತಲ್ವಾ? ನನ್ ಮದ್ವೆ ಆಗಿ ಗೊತ್ತಿತ್ತು ಮೇಡಮ್. ಮಕ್ಳಿರೋದು ಗೊತ್ತಿತ್ತು. ನಾನು ತಪ್ಪು ಮಾಡಿದಿಲ್ಲ ಇಲ್ಲ ಅಂತಲ್ಲ. ಯಾವಾಗೂ ಮನೇಲಿ ಹೋಗಿ ಜಗಳ ಮಾಡೋದು, ಯಾವಾಗೂ ಟಾರ್ಚರ್ ಕೊಡೋದು ಇದೆ. ಯಾರು? ಇವಳು. ಮಾಡ್ತೀನಿ ಮೇಡಮ್. ಯಾಕೆ ಮಾಡ್ಬಾರ್ದು? ಏನ್ ಗೊತ್ತಾ ಮೇಡಮ್, ನಾನು ತಪ್ಪು ಮಾಡ್ಬಿಟ್ಟಿದೀನಿ, ಇಲ್ಲ ಅಂತಿಲ್ಲ. ಏನೋ ನನಗೆ ತಿಳಿದ ತಪ್ಪು ಮಾಡ್ಬಿಟ್ಟಿದೀನಿ. ತಿಳಿದೆ ಯಾವ ತಪ್ಪು ಮಾಡಿಲ್ಲ, ತಿಳಿದೇ ಮಾಡಿದ್ದೀನಿ. ಏನ್ ತಿಳಿದೆ ಮಾಡಕ್ ನೀವೇ ಚಿಕ್ಕ ಮಗುನಾ? ಮನೆಗೆ ಎಲ್ಲಿಗೆ ಹೋದ್ರು ನಿಂತ್ಕೊಳಕ್ ಬಿಡಲ್ಲ, ನನ್ ಗಾಡಿ ಓಡ್ಸಕ್ಕೂ ಬಿಡಲ್ಲ, ಎಲ್ಲಿ ಹೋದ್ರು ಬಿಡಲ್ಲ ನನ್ನ ಗಾಡಿ. ನೀವು ಅವ್ರಿಗೆ ಬೆದರಿಸ್ತೀರಿ ಅಂತಾರೆ. ಯಾರು ಮೇಡಮ್ ಅಂತ ಕರ್ಸಿ ಮೇಡಮ್. ಯಾರು ಇವರೇಪ್ಪ ಕರ್ಸಕ್ ಏನಿದೆ? ಅವರೇ ಹೇಳ್ತಾರೆ ಗೊತ್ತಾ ಮೇಡಮ್, ನನ್ ಗಂಡನ್ ಬೇಕಾದ್ರೆ ಬಿಟ್ಬಿಡ್ತೀನಿ, ನಿನಗ್ ಮಾತ್ರ ಬಿಡಲ್ಲ, ಇನ್ನ ಏನೇನ್ ಮಾಡ್ತೀನಿ ನೋಡ್ಕೊ.
ಹೇಳ್ತಾರೆ. ನಾನ್ ನೋಡಿಕ್ ಮೇಡಮ್ ಕಾಣಿಸ್ತಾ ಇದೀನ, ಅವ್ರ ಹಂಗ್ ಕಾಣಿಸ್ತಾ ಇದಾರೆ. ಕಾಣಿಸೋದೆಲ್ಲ ಬೇಡ, ಕಾಣಿಸೋದಿಟ್ಟು ಯೋಚನೆ ಮಾಡೋದಾಗಿದ್ರೆ ಯಾವ ಸತ್ಯ ಮೇಡಮ್ ನಾನೇನ್ ಹೇಳ್ದೆ, ನಿನ್ ಗಂಡನ ಜೊತೆ ಹೋಗೋ, ಏನೋ ತಪ್ಪು ಮಾಡಿದೀನಿ, ಬಾಡಿಗೆ ಮನೆಗ್ ಬೇಕಾದ್ರೆ ದುಡ್ಡು ಕೊಡ್ತೀನಿ, ಹೋಗ್ಬಿಡು. ಬಾಡಿಗೆ ಮನೆಗ್ ದುಡ್ಡು ಕೊಡ್ಬೇಕು, ಅವ್ರ ಗಂಡನ ಜೊತೆ ಹೋಗಕ್ಕೆ ಬಿಡ್ತಾ ಇಲ್ಲ. ನಾನು ಎಷ್ಟು ಕಾಲ್ ಮುಗ್ದು ಹೇಳಿದಿತ್ತು ಮೇಡಮ್, ನಿನ್ ಗಂಡನ ಜೊತೆ ಹೋಗಿ ನನಗ್ ಪ್ರಾಬ್ಲಮ್ ಆಗ್ತದಂದ್ರೆ ನಾನು ಹೋಗಲ್ಲ, ನೀನ್ ಬಿಡಲ್ಲ, ನನ್ ಗಂಡನು ಬೇಡ, ಮಕ್ಕಳು ಬೇಡ, ನೀನೇ ಬೇಕು. ಅವ್ರಿಗೆ ನೀವು ಬೇಡ, ನಿಮ್ಗೆ ಅವ್ರು ಬೇಡ, ಮತ್ತೇನ್ ಸಮಸ್ಯೆ ಇಲ್ಲಿ? ಅವ್ರ ಗಂಡನ್ ಕರ್ಸ್ಬಿಟ್ಟು ಅವ್ರ ಗಂಡನ ಜೊತೆ ಕಳ್ಸಿ ಅವ್ರನ್ನ. ನಿಮ್ಮನ್ನ ಯಾರ ಜೊತೆ ಕಳ್ಸೋಣ? ನನಗ್ ನನ್ನ ಹೆಂಡತಿ ಮಕ್ಳು ಇಲ್ವಾ ಮೇಡಮ್? ಮುಂಚೆ ಇರ್ಲಿಲ್ವಪ್ಪ ಅವರೆಲ್ಲ? ಇದ್ರು ಮೇಡಮ್, ಅವ್ರ ಚಿಕ್ಕಪ್ಪ ಕರ್ಕೊಂಡೋಗಿ ಪರಿಚಯ ಆಯ್ತು, ಏನೋ ತಪ್ಪು ಮಾಡ್ಬಿಟ್ಟಿದೀನಿ ಅಷ್ಟೇ. ಅವ್ರಿಗೆ ನೀವು ಬೇಡವಂತಲ್ಲಮ್ಮ? ನನ್ಗೂ ಅವ್ರು ಬೇಡ ಮೇಡಮ್, ಆದ್ರೆ ನನ್ ತಂಟೆಗೆ ಬರಬಾರ್ದು. ನನ್ಗೆ ಎಲ್ಲೂ ಹೋಗಕ್ ನಿತ್ಯಾಗಿ ಬಿಡ್ತಾ ಇಲ್ಲ ಅವರು. ನಾನು ಬಿಟ್ಬಿಟ್ಟಿದ್ರು ನಾನು ಬಿಡಲ್ಲ, ನಂಗೆ ಟಾರ್ಚರ್ ಮಾಡ್ತಾರೆ ಅಷ್ಟೇ. ನನ್ ಬೇಕು, ನನ್ ತಂಟೆಗೆ ಬರಬಾರ್ದು ಅಷ್ಟೇ. ಏನ್ ಸ್ವಾಮಿ ಸುಳ್ಳು ಮೇಡಮ್, ನಾನು ಯಾವ ಟಾರ್ಚರ್ ನಾನು ಹೊಡೆದೇ ಇಲ್ಲ ಮೇಡಮ್. ಬೇಕಾದ್ರೆ ಕರೆದು ಕೇಳಿ, ನಾನೇನ ಅವ್ರಿಗೆ ಒಂದೇಟ್ ಹೊಡೆದಿದ್ರೆ ನೀವೇನ್ ಶಿಕ್ಷೆ ಕೇಳ್ತೀರಾ ಅದ್ ನನ್ನ. ಮಹಿಳಾ ಸಂಘಕ್ಕೆ ಯಾಕ್ರಿ ಹೋದ್ರಿ? ನಾನು ಹೋಗಿಲ್ಲ ಮೇಡಮ್, ಅವರೇ ಹೋಗಿ. ಅವ್ರು ಹೋದ್ರು. 11 ಗಂಟೆ ನೈಟ್ ಅಲ್ಲಿ ಫೋನ್ ಮಾಡಿದ್ರು ನನಗೆ, ಇಲ್ಲಿ ಇದ್ದೀನಿ ಬಾ ಕರ್ಕೊಂಡೋಗಂತ. ನಾನು ಎಲ್ಲಿ ಕರ್ಕೊಂಡೋಗ 11 ಗಂಟೆ ನೈಟಾಗೆ. ಆಮೇಲೆ ಆಟ ಎತ್ಕೊಂಡು ಯಾರೋ ಫ್ರೆಂಡ್ ಮನೆಗೆ ಬಿಟ್ಟೆ. ಅವ್ರ ಗಂಡ ಇದ್ಕೊಂಡು ಹುಡುಕ್ತಾವ್ರೆ, ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಯಾರೋ ಫ್ರೆಂಡ್ ಮನೆ ಅಲ್ಲ, ಮಕ್ಕಳನ್ನೆಲ್ಲ ಬಿಟ್ಟು ಬರೋಕ್ ಧೈರ್ಯ ಕೊಟ್ಟ ಪುಣ್ಯಾತ್ಮ ನೀವೇ ಅಲ್ವಾ? ನಾನೇನ್ ಕರ್ಕೊಂಡೋಗಿಲ್ಲ ಮೇಡಮ್, ಅವ್ರು ಬಾಡಿಗೆ ಮನೆಗಿದ್ರು, ಒಳಗಡೆ ಏರ್ಪೋಸ್ಟ್ ಒಳಗಡೆ ಬಿಡೋದೇ ಇಲ್ಲ. ಎಷ್ಟು ಸರಿ ನನ್ ಮುಂದೆ ಬಿಡೋದೇ ಇಲ್ಲ ಮೇಡಮ್ ಒಳಗಡೆ. ನಾನು ನೀನ್ ಇಟ್ಕೊಂಡು ಸಾಕ್ತೀನಿ. 11 ಗಂಟೆಗೆ ನನ್ಗೆ ಫೋನ್ ಬಂದಿತ್ತು, ನಾನು ಕರ್ಕೊಂಡ್ಬಿಟ್ಟು ಫ್ರೆಂಡ್ ಮನೆಗೆ ಬಿಟ್ಟೆ ಹೋಗಿದ್ ನಾನು. ಏನಮ್ಮ ಅವ್ರು ಹೇಳ್ಬಿಟ್ರಲ್ಲ ಬೇಡ ಅಂತ, ಬೇಡ ನನ್ ಗಂಡನ ಜೊತೆ ಹೋಗ್ತೀನಿ, ಆದ್ರೆ ಅವ್ರು ನನ್ನ ಸಮಸ್ಯೆಗೆ ಬರ್ಬಾರ್ದು. ನನ್ ಗಂಡನ್ಗೆ ಆದ್ರೆ ನನ್ ಗಂಡನ್ಗೆ ಏನಾದ್ರೂ ಆದ್ರೆ ನಮ್ಮ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅವ್ನು ಅಷ್ಟು ಸರಿ ಹೇಳಿದಾನೆ. ನಾನು ಅದೆಲ್ಲ ಏನು ಎದುರಿಸಿಲ್ಲ ಮೇಡಮ್, ಏನು ಹೇಳೇ ಇಲ್ಲ. ನೀವು ತಲೆ ಬಗ್ಗಿಸ್ಕೊಂಡು ಹೇಳೋದು ಸುಳ್ಳೇ ಆಗುತ್ತೆ. ನೇರವಾಗಿ ಅವ್ರ ಮುಖ ನೋಡ್ಕೊಂಡು ಹೇಳಿ, ಅವ್ರ ಮುಖ ನೋಡ್ಕೊಂಡು ಹೇಳಿ. ತಲೆ ಬಗ್ಗಿಸ್ಕೊಂಡು ಹಿಂಗೆ ಹೇಳಿದ್ರೆ ಈ ತರ ಮಾಡ್ಬೇಕು ಅಂತ ಅವಶ್ಯಕತೆ ನನಗಿಲ್ಲ. ನಾನು ಇಷ್ಟು ದೂರ ಬರ್ಬೇಕಂತ ಅವಶ್ಯಕತೆನೂ ಇಲ್ಲ. ನನ್ನ ತರ ಯಾರು ಹೆಂಗ್ಸು ಇದ್ ಮಾಡ್ಬಾರ್ದು ಅಷ್ಟೇ ನನಗೆ ಬೇಕಾಗಿರೋದು. ಎಷ್ಟು ಸಂಸಾರ ಹಾಳು ಮಾಡ ಅವನು ಗೊತ್ತಿಲ್ಲ. ಮೋಸಗಾರನ ಹೃದಯ ಶೂನ್ಯನ ನಿನಗೆ ಇನ್ನು ನಾ ಬೇಡವಾದೆನ ಕೆಳನ ಒಲವೇ ನಿನ್ನ ಜೀವವೇ ನಂಬಿಕೆ ಇಲ್ಲವೇ ಶಂಕಿಸಬೇಡವೇ. ನಾವ್ ಯಾವ ಸಂಸಾರನು ಹಾಳು ಮಾಡಿಲ್ಲ, ನಾವ್ ಯಾವ ಸಂಸಾರನು ಹಾಳು ಮಾಡಕ್ ಹೋಗಿಲ್ಲ. ಏನೋ ಕಷ್ಟ ಅನ್ಬಿಟ್ಟು ನಿಮ್ ಅಕ್ಕ ನೋಡ್ಕೊಂಡು ಹೇಳ್ತಾ ಇರೋದು. ಏನೋ ನನಗೂ ಅಕ್ಕ ತಂಗಿದಿರವ್ರೆ, ಎಲ್ಲಾರು ಅವ್ರೆ, ಮಕ್ಕಳವ್ರೆ. ಏನೋ ಬಿಟ್ಬಿಟ್ಟು ನಿನ್ನ ಹತ್ರ ಬರ್ಬೇಕಂತ ಅವಶ್ಯಕತೆ ಇದ್ದಿಲ್ಲ ನನ್ಕ. ಇದೆಲ್ಲ ಮಾಡಿದ್ರೆ ನನ್ ಗಂಡನ್ ತರ ಇದ್ದಿದ್ದೀನಿ ನಾನು. ಅವ್ನ ವಯಸ್ಸಾದ್ರೂ ನನ್ ಗಂಡ ಬಿರಿತನ ಏನಕ್ ಬರ್ಬೇಕಾಗಿತ್ತು ನೀನು? ಗೊತ್ತಿಲ್ವಾ ಅವಾಗ? ಗೊತ್ತಿಲ್ವಾ ನಿನ್ಗೆ? ಹೇಳ್ದೆ ಏನೋ ಅವತ್ತು ಲಕ್ಷ್ಮೀಪುರ ಎಲ್ಲ ಕರ್ಸ್ಲಾ ಚಪ್ಪಲಿ ತಗೊಂಡ್ ಬರ್ಸ್ಬಿಡ್ತಾರೆ ನಿನ್ಗೆ. ಜಾಸ್ತಿ ದೂರಾಂಕರದಾಗ ಮಾತಾಡ, ಕ್ಲೀನ್ ಆಗಿ ನೀನೇನ್ ಮಾತಾಡ ತಪ್ಪಲ್ಲ. ನೀನ್ ಇಟ್ಕೊಂಡು ನನ್ ಮೇಲೆ ಹೇಳ್ತೀಯ. ಎಲ್ಲೋದ್ರೂ ಉದ್ದಾರ ಆಗಲ್ಲ ನೀನು. ಕುದುರೆ ಕತ್ತಿನಲ್ಲಿ ಗಂಟೆ ಗಿಲ್ಕಿ ಸದ್ದು ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ. ಬಾಳ ಬುತ್ತಿಯಲ್ಲಿ ತುತ್ತು ಮೂಸ ಬ್ಯಾಡ ಹಿಂಗು ತಕ್ಕ ಅದ್ನ ಹಂಗ. ನನಗ್ ಹೇಳಿದ್ದನ್ ನೀವು ಅವ್ರಿಗೆ ಹೇಳಿಲ್ವಲ್ಲ, ಬೇರೆ ಏನೋ ಸುತ್ತಿ ಬಳಸಿ ಒಂದ್ ಕತೆ ಹೇಳಿದ್ರಿ. ಅದೇ ಮೇಡಮ್ ಹೇಳ್ತಾ ಇರೋದು. ತಲೆ ಬಗ್ಗಿಸ್ಕೊಂಡು ಹೇಳಿದ್ದನ್ನ ತಲೆ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಅವ್ರಿಗೆ ಹೇಳಿ. ನನಗೆ ಹೇಳಿದ್ರೆ ನಾನು ಹೇಳೋದು ಏನ್ ಗೊತ್ತಾ, ಇವಾಗ ನಾನು ಸಂಸಾರ ನನ್ನ ಲೈಫ್ ನೋಡ್ಕೊಂತೀನಿ ಅಷ್ಟೇ. ನಾನು ನಿನ್ ಲೈಫ್ ನೀನ್ ನೋಡ್ಕೊ, ಎಂಟ್ರು ಮಕ್ಳವ್ರ ತಾನೆ ನೋಡ್ಕೊ, ನನ್ ತಂಟೆಗೆ ಬರ್ಬೇಡ ಅಷ್ಟೇ. ನಿನ್ನಂತ ಹೆಂಗ್ ಸವಾಸ ಇದೆ ಲಾಸ್ಟ್. ಸವಾಸನ ಮಾಡ್ಬಾರ್ದು. ನನಗೂ ಅಕ್ಕ ತಂಗಿದ್ದೀರ ಅವ್ರೆ ಈ ತರ. ಹೌದಾ? ಆ ತರ ಅವ್ರು ಇದ್ದಿದ್ರೆ ಅದಕ್ಕೆ ಯಾಕೆ ಹಿಂಗ್ ಸೇರಿಸ್ತಾ ಇಲ್ಲ ಇಲ್ಲಿ? ನಿನ್ನೆ ಸೇರಿಸ್ತಾರ. ಹೆಂಗ್ಸ್ ತನಕ್ ಬಾಳದ್ರೇನೆ ಹೆಂಗ್ಸಿಗೆ ಒಂದ್ ಮರ್ಯಾದೆ. ಆಯ್ತು, ನಾನೇ ಮಾಡಿದ್ ತಪ್ಪು ಬಿಡು. ಇದೆಲ್ಲ ಅವನೇ ಮೇಡಮ್ ಮಾಡಿರೋದು. ಏನಿದೆಲ್ಲ ಅವ್ರು ಇನ್ಸಲ್ ಹಾಕೊಂಡಿದ್ದೆ ಏ ಸಾಂಜಿನ ಮೂರ್ತಿ ಎಷ್ಟ್ ಅಂತ ಹಾಕೊಂಡಿದ್ದೆ. ಇನ್ಸಲ್ ಇಲ್ಲಿ ಅಚ್ಚು ಇಸ್ಕೊಂಡಿದ್ದೆ. ನನ್ ಇನ್ಸಲ್ ಏನಕ್ಕೆ ಹಾಕೊಂಡಿದ್ದೆ ಅಂದ್ಬಿಟ್ಟು ಸುಟ್ಕಿ ಇಕ್ಕಿದ್ದು. ಅಲ್ಲ ನೀವ್ ಯಾಕೆ ಅವ್ರ ಹೆಸರು ಹಾಕೊಂಡ್ರಿ? ಅಷ್ಟು ಪ್ರಾಣ ನಾನು ಹೇಳ್ಕೊಟ್ಬಿಟ್ಟೆ ಮೇಡಮ್ ಅವ್ರಿಗೆ, ನನ್ನ ಹೆಸರು ಹಾಕೋ ಅಂತ ನಾನೇ ಹೇಳ್ಕೊಟ್ಬಿಟ್ಟೆ ಅವಳಿಗೆ ಹೆಸರು ಹಾಕೋ ಅಂತ. ಒಂದೊಂದೇ ಬಚ್ಚಿಟ್ಟ ಮಾತು ಒಂದೊಂದಾಗಿ ಕೂಡಿಟ್ಟ ಕವನ ನನ್ನಿಂದ ನಾ ದೂರ ನಿಂತು ನಾ ಕಂಡೆ ಮಾತಾಡೋ ಮೌನ. ನನ್ಗೋಸ್ಕರ ಅವ್ರು ಸುಟ್ಕೊಂಡವ್ರು ಬೇಕಾದ್ರೆ ನೋಡಿ ಅವ್ರ ಕೈ. ಯಾವ್ದು ಸುಟ್ಕೊಂಡಿಲ್ಲ ಮೇಡಮ್, ನಾವ್ ಸುಟ್ಕೊಂಡಿರೋದಲ್ಲ ಮೇಡಮ್. ಅದು ಮತ್ತೇನದು ತಾನಾಗೆ ಆಗ್ಬಿಟ್ಟಿದ್ಯಾ? ಇಲ್ಲ ಮೇಡಮ್, ಅದು ಸಿಗರೇಟ್ ಇದು ಆಗಿರೋದು. ಸಿಗರೇಟ್ ಎಲ್ಲ ಸುಟ್ಕೊಂಡಿದ್ದವ್ರು. ನಾನೇನ್ ಸುಟ್ಕೊಂಡಿರೋದಲ್ಲ ಮೇಡಮ್. ಅದು ಅವ್ರು ಹೇಳ್ತಾರ ಅವಳಿಗೋಸ್ಕರ ನಾನು ಸುಟ್ಕೊಂಡಿಲ್ಲ ಮೇಡಮ್.
ಸರಿಯಪ್ಪ, ನೀನ್ ಸುಳ್ಕೊಳ್ಳೋದು ಬೇಡ, ನೀನ್ ಮಾಡೋದು ಬೇಡ, ನಿನ್ ಸವಾಸ ನನಗ್ ಬೇಡ ಅಷ್ಟೇ ಹೇಳೋದು. ಬೇಡಮ್ಮ ತಾಯಿ, ನಾನು ಹೇಳ್ತಾ ಇಲ್ಲ, ನನ್ಗೆ ಯಾವ ಟಾರ್ಚರ್ ಕೊಡ್ಬೇಡ ಇದಕ್ ಮೇಲೆ. ನಾನು ರಾಜೋತ್ಸವ ಮಾಡ್ತಾ ಇದ್ದೀನಿ ಮೇಡಮ್. ರಾಜೋತ್ಸವ ಮಾಡ್ತಾ ಇದ್ದಾಗ ಕುಡ್ದ್ಬಿಟ್ಟು ಬಂದ್ಬಿಟ್ಟು ಎಕ್ಕ ಗಾಡಿಗೆ ನೀನ್ ರಾಜೋತ್ಸವ ಬೇರೆ ಬೇಕಾ ಅಂತ ಹೇಳ್ತಾಳೆ ಅಷ್ಟೇ. ನಾನ್ ಕುಡ್ಬಿಟ್ಟು ಬಂದ ಅಲ್ಲಿ ಎಷ್ಟು ಮರ್ಯಾಮರಿದೆ ಹೋಗಿರಲ್ಲ. ನಾನ್ ಕುಡ್ಬಿಟ್ಟು ಹಂಗೂ ಸಹಿಸ್ಕೊಂಡು ಕರ್ಕೊಂಬಂದಿ ಮನೆಗ್ ಬಿಟ್ಬಿಟ್ಟು ಬಂದಿದ್ದೀನಿ. ಯಾಕಲ್ಲ ಹೊಡಿಯೋದು ಅಂದ್ಬಿಟ್ಟು ಕರ್ಕೊಂಬಂದ್ ಮನೆಗ್ ಬಿಟ್ಟು ಅದೇ ಓದ್ಬಿಡ್ತೀಯಾ? ಈಗ ಏನ್ ಮಾಡ್ಬೇಕ್ರಿ? ಸರಿ ಹೇಳಿದೀನಿ, ಕರ್ಕೊಂಬರ್ತೀನಿ ನಿನ್ ಗಂಡನ ಕಾಲ್ಗ ಕೈಗ ಮುಗಿದ್ಬಿಟ್ಟು. ಏನು ನಾನ್ ನೋಡ್ದೆ ತಾನೆ ಅವ್ನ್ ನಿನ್ ಜಗಳ ಮಾಡ್ದೆ ತಾನೆ, ಕರ್ಕೊಂಡೋಗಿ ಕಾಲಕ್ ಬಿದ್ಬಿಟ್ಟು ಹೇಳ್ಬಿಟ್ಟು ನಾನ್ ನಿನ್ ಮನೆಗ್ ಬಿಟ್ಬಿಟ್ಟು ಬರ್ತೀನಿ ಅಂದ್ರೆ ಬರಲ್ಲ. ಹಾಗಲ್ಕಾಯಿಗೆ ಬೇವಲ್ಕಾಯಿ ಸಾಕ್ಷಿ ಅಂತ ನೀವ್ ಹೋಗ್ಬಿಟ್ಟು ಬರ್ತೀರಾ ಅವ್ರ ಗಂಡನ ಮನೆಗೆ ಅವ್ರನ್ನ? ಹಂಗಲ್ಲ ಮೇಡಮ್, ಬಿಟ್ಬಿಟ್ಟು ಬರೋದಲ್ಲ. ನಾನೇ ಬೇಕು ಅಂತ ಹಿಡ್ಕೊಂಡಾಗ ನಾನ್ ಏನ್ ಮಾಡ್ಲಿ? ನಾನು ಎಲ್ಲಿಂದ ಕರ್ಕೊಂಡ? ನಮ್ಮ ಮನೆಗೆ ಇರೋದ್ ಇಷ್ಟ ಜಾಗ ಎಲ್ಲೋಗ್ ಮಲಗಿಸ್ಕೊಂಡ್ಲಿ ಇವಳು 11 ಗಂಟೆ ರಾತ್ರಿ. ಮತ್ತೆ ಮನೇಲಿ ನಮ್ಗೆ ಗಂಡನ ಹತ್ರ ಕರ್ಕೊಂಡು ಹೋಗಿ ಬಿಡ್ಬೇಕಾಗಿತ್ತು. ನೀನ್ ಯಾಕೆ ವರಲಕ್ಷ್ಮಿ ಮನೆಗೆ ಯಾಕೆ ಕರ್ಕೊಂಡು ಹೋಗ್ಬಿಟ್ಟೆ? ಅದಕ್ಕೆ ಒಂದ್ ಹೆಂಗ್ಸರು ಒಂದ್ ಎಲೆ ಕೊಡ್ಬೇಕಂತ ಎತ್ಕೊಂಡೋಗ್ ಬಿಟ್ಟೆ ಅಲ್ಲಿ. ಅದಕ್ಕೂ ಒಂದ್ ತಪ್ಪ. ಜಗಳ ಮಾಡ್ಕೊಂಡವಳೆ, ನನ್ನ ನಂಬ್ಕೊಂಡ್ ಕಷ್ಟ ಅಂತ ಒಂದು ಹೆಲ್ಪ್ ಮಾಡಿದ್ವಿ, ಈ ತರ ಮನೆ ಮಾಡ್ತೀನಿ ಇವ್ಳು ಇಟ್ಕೋ ಅಂತ ಹೇಳಿಲ್ಲ ನೀನ್ ಅವ್ರ ಹತ್ರ? ಕಷ್ಟ ಅಂತ ಒಂದ್ ಹೆಲ್ಪ್ ಸರಿ, ಇನ್ಮೇಲೆ ನೀವಿಬ್ರು ಒಬ್ರಿಗೊಬ್ರು ಸಹವಾಸ ಮಾಡದೇ ಇರ್ಬಹುದು? ನಿಜವಾಗ್ಲಿಲ್ಲ ಮೇಡಮ್, ಮಾಡಲ್ಲ ನಾನು. ಇದೇನ್ ಸರ್ ಸಂಪೂರ್ಣ ಕಾನೂನು ವಿರುದ್ಧವಾದ ಒಂದು ಸಂಬಂಧ? ಇದ್ರ ಕುರಿತು ಏನ್ ಹೇಳಕ್ ಇಷ್ಟಪಡ್ತೀವಿ? ಹೌದು ಮೇಡಮ್, ಇದು ಸಂಪೂರ್ಣವಾಗಿ ಕಾನೂನು ವಿರುದ್ಧವಾಗೇ ಇದೆ. ಅವ್ರು ಸುಮಿತ್ರಾ ಅವರು ಮೊದಲನೇ ಬಾರಿಗೆ ಹೇಳ್ಬೇಕು ಅಂತಂದ್ರೆ ಅವ್ರ ಗಂಡ ಮತ್ತೆ ಮಕ್ಕಳನ್ನ ಬಿಟ್ಟಿರೋದೇ ದೊಡ್ಡ. ಇವರು ಮದುವೆ ಆಗಿ ಮಕ್ಕಳಿದ್ದು ಸಹ ಇವ್ರ ಜೊತೆ ಸಂಬಂಧ ಬೆಳೆಸಿರೋದು ಎರಡನೇ ತಪ್ಪು. ಇವರಿಬ್ಬರು ತಪ್ಪು ಈಗ ಒಬ್ರಿಗೊಬ್ರಿಗೆ ಅರಿವಾಗಿದೆ. ಅರಿವಾಗಿರೋದ್ರಿಂದ ಈಗ ಇವರಿಬ್ರು ಸಪ್ರೇಟ್ ಆಗೋದೇ ಕಾನೂನಲ್ಲಿ ಒಳ್ಳೇದು ಅನ್ಸುತ್ತೆ. ಇಲ್ದೇ ಇದ್ರೆ ಇಬ್ಬರನ್ನು ಅವರಿಬ್ರು ಜೈಲ್ಗೆ ಹಾಕ್ಸ್ಬೋದಲ್ವಾ? ಹೌದು ಮೇಡಮ್. ಸಾಕು ಅನ್ಸುತ್ತಲ್ವಾ? ಜೈಲ್ ನೋಡ್ಬೇಕಾ? ಇಲ್ಲ ಅಲ್ವಾ? ಇಲ್ಲಿಗೆ ನಿಲ್ಲಿಸ್ಬಿಡಿ. ಇವತ್ತು ಈ ದೃಶ್ಯ ನೋಡ್ತಾ ಇದ್ರೆ ನಾನು ಹಳೇದನ್ನ ಒಂದು ಜ್ಞಾಪಿಸ್ಕೊಳ್ಬೇಕಾಗಿದೆ. ಯಾಕಂದ್ರೆ ನಮಗೆ ನಮ್ಮ ತಾಯಿ ಸತ್ತಾಗ 6 ವರ್ಷ, ಚಿಕ್ಕ ಹುಡುಗರು. ನನ್ನ ತಂಗಿ ಆಗ 3 ತಿಂಗಳು. ಅವಾಗ ನಮ್ಮ ತಾಯಿ ಸತ್ತಾಗ ಅಣ್ಣವರು ಮದ್ರಾಸಿಗೆ ಕರ್ಕೊಂಡು ಹೋದ್ರು ನಮ್ಮನ್ನ. ಅವಾಗ ನಮ್ಮ ತಂದೆಗೆ ಒಂದು ಮಾತು ಹೇಳಿದ್ರು, ನೀವೆಲ್ಲ ಚಿಕ್ಕವರು, ಮಕ್ಕಳು ತುಂಬಾ ಚಿಕ್ಕವರಿಗಿದ್ದಾರೆ, ಬಾಲಕೃಷ್ಣ ನಿನ್ ಕೈಲಿ ನೋಡ್ಕೊಳಕ್ ಆಗಲ್ಲ, ಬೇಕಿದ್ರೆ ನೀ ಇನ್ನೊಂದು ಮದುವೆ ಮಾಡ್ಕೋ, ತಪ್ಪಿಲ್ಲ ಅಂತ ಹೇಳಿದಾಗ ನಮ್ಮ ತಂದೆ ಒಂದು ಮಾತು ಹೇಳಿದ್ರು, ಎಲ್ರೂ ಮಾಡೋ ತಪ್ಪನ್ನ ನಾನು ಮಾಡಬಾರ್ದು, ಮಕ್ಳಿಗೋಸ್ಕರ ನಾನು ತ್ಯಾಗ ಮಾಡ್ತೀನಿ, ನನಗೆ ಇನ್ನೊಂದು ಮದುವೆ ಬೇಡ, ನೀನು ನೋಡ್ಕೋತೀನಿ ಅಂತ ಹೇಳಿದೆಲ್ಲ ಮುತ್ತರಾಜು, ನೀನೇ ನೋಡ್ಕೊ ಅಂತ. ಅವಾಗ ರಾಜ್ಕುಮಾರ್ ಅವ್ರಿಗೆ ಒರಿಜಿನಲ್ ಹೆಸರು ಮುತ್ತರಾಜು ಅಂತ. ಮುತ್ತರಾಜು ಅಂತ ಸುಮಾರು ಜನ ಅವಾಗ ಕರೀತಾ ಇದ್ರು ಅಪ್ಪಾಜಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಇವರಿಬ್ಬರಿಗೂ ತಂದೆ ತಾಯಿಂದ್ರು ಇದರ ಏನು ಅಂತ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಪಾಪ ಅವ್ರವ್ರ ಕಷ್ಟಗಳು ಅವ್ರಿಗೆ ಹೇಳ್ತಾ ಇದ್ದಾರೆ. ಯಾರು ಒಬ್ರು ಹಿರಿಕರು ಬುದ್ಧಿ ಹೇಳೋದಾದಿದ್ರೆ, ಆ ಬುದ್ಧಿ ಹೇಳೋದನ್ನ ಸ್ವಲ್ಪ ಅದನ್ನ ತಿಳ್ಕೊಂಡಿದ್ರೆ ಇವ್ರುಗಳು ಈ ಮಟ್ಟಕ್ಕೆ ಬರ್ತೀನಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಯಾರು ಒಬ್ರು ದೊಡ್ಡವ್ರು ಹಿರಿಕರು ಇರಬೇಕು ಮನೇಲಿ ಅಂತ. ಇವತ್ತು ನನ್ನ ಹೆಂಡತಿ ಏನಾದ್ರು ಒಂದು ಮಾತು ಹೇಳಿದ್ರೆ ನಾನು ಅದನ್ನು ಕೇಳ್ತೀನಿ. ಅವಳೇ ನನ್ನ ತಾಯಿ, ಅವಳೇ ನನ್ನ ಗುರು. ಈ ಮಟ್ಟಿಗೆ ನಾನು ಬರ್ಬೇಕಾದ್ರೆ ಅವಳೇ ಕಾರಣ. ಯಾಕಂದ್ರೆ ಒಂದು ಸಕ್ಸಸ್ಗೆ ಅವಳೇ ಕಾರಣ. ಅದಕ್ಕೆ ಇವ್ರಿಗೆಲ್ಲ ಹೇಳ್ತಾ ಇರೋದು ಇಷ್ಟೇ, ನೀವು ದಯಮಾಡಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಸಾಕಿ. ಯಾಕಂದ್ರೆ ನಾಳೆ ನೀವೇ ಉದಾಹರಣೆ, ತಂದೆ ತಾಯಿ ಅಂದ್ರೆ ಉದಾಹರಣೆ. ನೀವು ಯಾವಾಗ ತಪ್ಪು ಮಾಡ್ತಿರೋ ಅದೇ ತಪ್ಪು ಮಕ್ಕಳು ಮಾಡ್ತಾರೆ ಅನ್ನೋದನ್ನ ಇದು ಎತ್ತು ತೋರಿಸುತ್ತೆ. ತಪ್ಪು ಮಾಡಿದ್ದೀವಿ ಅಂತ ಅದನ್ನ ಹೇಳ್ಕೊಡೋದ್ರಲ್ಲಿ ನಿಮಗೆ ಯಾವುದೇ ಸಂಕೋಚ ಇಲ್ಲ, ಗೊತ್ತಾ? ನೀವು ಅದನ್ನು ಧೈರ್ಯವಾಗಿ ಹೇಳ್ತೀವಿ, ನಾವು ತಪ್ಪು ಮಾಡ್ಬಿಟ್ಟಿದೀನಿ ಏನೀಗ ಅಂತ. ಏನೀಗ ಅಲ್ಲ, ತಪ್ಪು ಮಾಡಿದೀನಿ, ತಿದ್ದುಕೋತೀನಿ. ಅದು ಗಂಡ ಕರ್ಕೊಂಡು ಹೋದ್ರೆ ಗಂಡನ ಜೊತೆ ಹೋಗ್ತೀನಿ, ಇಲ್ಲ ಅಂದ್ರೆ ಇವನ್ ಕರ್ಕೊಂಡು ಹೋಗ್ಲಿ. ಏನದು? ಯಾರೋ ನಿಮ್ಗೆ ಏನೋ ಮಾಡ್ತಾ ಇರ್ಬೇಕು ಅಂದ್ರೆ ಹೇಗೆ? ನಿಮ್ ಜೀವನ ನೀವು ರೂಪಿಸ್ಕೊಳ್ಳೋದು ಯಾವಾಗ? ಅವ್ರು ನಿಮ್ ತಂಟೆಗೆ ಬರಬಾರ್ದು ಅಂದ್ರೆ ನೀವು ಅವ್ರ ತಂಟೆಗೆ ಹೋಗ್ಬಾರ್ದು ಅಲ್ವಾ? ಹೋಗಲ್ಲ. ಸುಮ್ನೆ ಯಾರು ಬಂದು ನಮ್ಮನೇಲಿ ಕೂತ್ಬಿಡಲ್ಲ ಅಲ್ವಾ? ನಾವು ಅವಕಾಶ ಮಾಡಿಕೊಟ್ರೆ ಬಾಗಿಲು ತೆಗೆದ್ರೇನೆ ಬರೋದು. ನೀವಿಬ್ರು ಮಾಡಿರೋದ್ರಿಂದ ಎಷ್ಟ್ ಜನಕ್ಕಪ್ಪ ತೊಂದ್ರೆ? ಬರೀ ನಿಮ್ ಹೆಂಡತಿ ಅವ್ರ ಗಂಡನ್ ಮಾತ್ರ ಅಲ್ಲ, 5 ಜನ ಮಕ್ಕಳು ಅವ್ರೇನ್ ಮಾಡಿದಾರ್ರಿ ತಪ್ಪು? ನಿಮ್ಗಾಗೋ ಸಂಪಾದನೆಯಲ್ಲಿ ಇಬ್ರು ಮಕ್ಕಳನ್ನ ಸಾಕೋದೇ ಕಷ್ಟ ಅಲ್ವಾ? ನೀವ್ ಅವ್ರನ್ನ ದೂರ್ತಾ ಇದೀರಿ, ಅವ್ರು ನಿಮ್ಮನ್ನ ದೂರ್ತಾ ಇದಾರೆ. ಯಾಕ್ರಿ ಅವ್ರ ತಂಟೆಗೆ ಹೋಗ್ತೀರಿ ನೀವು? ಹೋಗಲ್ಲ ಮೇಡಮ್, ತಪ್ಪಾಯ್ತು. ನಿಮ್ಗೆ ಯಾಕ್ರಿ ಬೇಕು ಅವ್ರ ಗಂಡನ್? ನೀವ್ ಯಾಕ್ರಿ ಗದರೋದು? ನೀವ್ ಯಾರ್ರಿ? ಹೋಗಿಲ್ಲ ಮೇಡಮ್. ಅವ್ರ ಕಂಪ್ಲೇಂಟ್ ಕೊಟ್ರೆ ನೀವ್ ಒಳಗ್ ಹೋಗ್ತೀರಿ, ಅವ್ರ ಗಂಡ ಕಂಪ್ಲೇಂಟ್ ಕೊಟ್ರೆ. ಈಗ
ಈಗ ಎಲ್ಲಿದ್ದೀರಿ ನೀವು? ನಮ್ಮ ಅತ್ತ ಮನೇಲಿ, ನಮ್ಮ ತಂಗಿ ಮನೇಲಿ ಇದ್ದೀನಿ ನಾನು. ತಂಗಿ ಮನೆಯಲ್ಲಿ. ಮಕ್ಳೆಲ್ಲಿದ್ದಾರೆ? ಮಕ್ಕಳು ಅತ್ತ ಮನೇಲಿ ಇದ್ದಾರೆ. ಮನೆಗ್ ಬರ್ತಾರಂತೆ, ಕರ್ಕೊಂಡು ಹೋಗಿ. ಮನೆಗೆ ಬಾ ಮಾ ಅಂತ ಹೇಳ್ತೀನಿ. ನನ್ಗೇನಮ್ಮ, ನಾನು ಹೇಳಿದ್ರ ಕೇಳು, ಬೇರೆಲ್ಲ ನೋಡಿದ್ರೆ ನನ್ಗೆ ಭಯ ಆಗುತ್ತೋ, ಜಗಳ ಮಾಡ್ತೀನಿ. ಈಗ ಪರವಾಗಿಲ್ವಾ? ಅವರು ಇವರು ಸಹವಾಸ ಬಿಡ್ತೀವಿ ಅಂತ ಹೇಳ್ತಾರೆ, ಮನೆ ಕರ್ಕೊಂಡು ಹೋಗ್ತಿರೋ ಹೇಳ್ತೀನಾ? ಸಂತೋಷ. ನನ್ ಚಿಕ್ಕ ಚಿಕ್ಕ ಮಗ 3 ಇದೆ. ಹೆಂಡತಿ ಬೇಕು ನನಗೆ, ಮಕ್ಳು ಬೇಕು ನನಗೆ. ನೀವ್ ಒಂಚೂರು ಬುದ್ಧಿವಾದ ಹೇಳೋದಲ್ವಾ ಅವ್ರಿಗೆ? ನಾ ಬುದ್ಧಿ ಹೇಳಿದ್ದೀನಿ, ಎಲ್ಲ ಬಿಟ್ಬಿಡು, ಏನೋ ಕೆಟ್ಟ ಹೆಸರು ಹೋಯ್ತು, ಇವಾಗ ಚೆನ್ನಾಗಿರೋಣ. ಕೇಳಲ್ಲ. ನಾನಾ ಒಂದನ ಯಾರು ಬಂದ್ರೆ ಏನಮ್ಮ? ಬೇರೆಯವ್ರ ಬಗ್ಗೆ ನೀವೇನಮ್ಮ ಹೇಳೋದು? ಅವ್ರು ಗೊತ್ತು ಕೇಳಿ, ನನ್ ಮೇಲೆ ತಪ್ಪಾಯ್ತಾ ಯಾರ ಮೇಲೆ ತಪ್ಪಾಯ್ತ ಅವ್ರು ಹೇಳ್ತಾರೆ. ಯಾರ ಮೇಲೆ ಬಂದ್ಬಿಡ್ತಾನೆ ನಿನ್ ಜೊತೆಗ. ಪಾರ್ಟಿ ಜೊತೆಲಿ ಬಂದ್ರೆ ಆಗಲ್ಲ ಅಂದ್ರೆ ನನ್ ಮುಂದೆ ಆಟಲ್ಲಿ ಇಲ್ದ್ರೆ ನನ್ ಕೋಪ ಬಂತು ಹೊಳ್ದೆ ನಾನು. ಏನಮ್ಮ ನಿಮ್ಮಿಬ್ರು ಒಬ್ರೊಬ್ರು ಸಹವಾಸ ಬಿಡಕ್ಕೆ ಏನ್ ಮಾಡ್ಬೇಕಮ್ಮ? ಯಾವ ಕರ್ಪೂರನ ಆರಿಸ್ಬೇಕಮ್ಮ? ಏನ್ ಕರ್ಪೂರ ನನ್ಗೆ ಬೇಕಾಗಿಲ್ಲ ಮೇಡಮ್. ನಾನ್ ನೀಟಾಗಿ ಇರ್ತೀನಿ ಅಷ್ಟೇ. ನನ್ ತಂಟೆಗೆ ಬರ್ಬಾರ್ದು ಅಷ್ಟೇ ಅವ್ರು. ಯಾಕಂದ್ರೆ ಅವ್ರು ತುಂಬಾ ನಂಗೆ ಟಾರ್ಚರ್ ಕೊಟ್ಟವ್ರು, ನನ್ಗೆ ಗೊತ್ತು ಅವ್ರ ಬಗ್ಗೆ, ಆಯ್ತಾ? ನಾನೇ ಬಿಟ್ಬಿಟ್ಟು ಹೋದ್ರು ನಾನು ಬಿಡಲ್ಲ ಅಂತ ತುಂಬಾ ಟಾರ್ಚರ್ ಮಾಡ್ತಾ ಇದ್ರು. ಇನ್ಮೇಲೆ ಅವ್ರು ಟಾರ್ಚರ್ ಮಾಡಂಗ್ ನನ್ನ ಹತ್ರ ಬರಬಾರ್ದು ಅಷ್ಟೇ. ನನ್ನ ಗಂಡ ನನ್ನ ಸಂಸಾರ ಏನೋ ನಾನು ನೋಡ್ಕೊಂಡು ಹೋಗ್ತೀನಿ. ಅವ್ರ ತಂಟೆಗೆ ಬಂದ್ರೆ ನೀವು ಆಮೇಲೆ ಏನ್ ಬೇಕಾದ್ರೂ ನೀವು ಆಕ್ಷನ್ ತಗೊಳ್ಳಿ. ಏನಿದೆ ಅಮ್ಮ, ನೀವು ನಿಮ್ಮ ಆಕ್ಷನ್ಗೆ ಜವಾಬ್ದಾರಿಯಿಂದ ನೀವು ನಡ್ಕೋಬೇಕು. ನಾವೇನ್ ದಫೆದಾರನಲ್ಲಿ ನಿಲ್ಸಕ್ಕಾಗತ್ತಾ? ಹೋಗ್ರಿ, ಇವ್ರ ಗಂಡನ ಜೊತೆನೇ ಇದಾರೋ ಅಥವಾ ಅವ್ರ ಫ್ರೆಂಡ್ ಜೊತೆ ಹೊರಟೋಗಿದಾರೋ ಅಂತ ನೋಡಿ ಅಂತ. ಆ ಜವಾಬ್ದಾರಿ ನಿಮಗಿರ್ಬೇಕಲ್ವೇನಮ್ಮ? ಇಷ್ಟೆಲ್ಲ ಆದ್ರೂ ಅವ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ, ಮರ್ಯಾದೆಯಾಗಿ ನೀವು ಹೋಗೋದು ಬಿಟ್ಬಿಟ್ಟು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂದ್ರೆ ಏನಿದೆ? ಯಾರ ತಂಟೆಗೆ ಯಾರು ನೀವು ಅಂತಲ್ರಿ ಅವ್ರ ತಂಟೆಗೆ ಹೋಗೋದು? ಅವ್ಳು ಫೋನ್ ಮಾಡ್ಕರಲ್ಲ, ಮೊನ್ನೆ 11 ಗಂಟೆಗೆ ಹೇಳ್ತಾ ಇಲ್ವಾ ಮೇಡಮ್, ಬಿಡು ಅಂತ ಹೇಳಿದ್ರು ಬಿಟ್ಟಿದ್ದೀನಿ ಮೇಡಮ್. ಅದೊಂದೇ ಹೇಳ್ಕೊಂಡಿರೋದು. ನಿನ್ನ ನನ್ನ ಗಂಡ ನೋಡ್ಬಿಟ್ಟ ಅಲ್ಲಿ ಸರ್ವನ್ ಕೊಟ್ರ ನಮ್ ಕಾರ್ಲ್ ನೋಡ್ಬಿಟ್ಟು ನಾವು ಇವ್ರು ಹೊಡೆದಿದ್ ನಾನು ನೋಡ್ಬಿಟ್ಟು ಅವ್ರಿಗೆ ಭಯ ಆಗ್ಬಿಟ್ಟು, ಏನಪ್ಪ ಏನಾನ ಹೆಚ್ಚು ಕಡಿಮೆ ಆದ್ರೆ ನಾವು ಜವಾಬ್ ಹೇಳ್ಬೇಕು, ಇಲ್ಲಿ ಏರ್ ಫೋರ್ಸ್ ಒಳಗಡೆ ಇದೆಲ್ಲ ಇಲ್ಲಿ ನಡೆಯೋದು ಬೇಡ ಅಂದ್ಬಿಟ್ಟು ಹೇಳಿದ್ದಕ್ಕೆ ನೀವು ಬೆಳಗ್ಗೆ 9 ಗಂಟೆ ಅಷ್ಟರಲ್ಲಿ ನೀವು ಸಾಮಾನು ಶಿಫ್ಟ್ ಮಾಡ್ಬೇಕು ಬಂದು ಇವರೇ ಶಿಫ್ಟ್ ಮಾಡ್ಕೊಟ್ಟಿದ್ದು ಕೇಳಿಬೇಕಾರೆ. ಈಗೇನು ನೀವು ಅದಕ್ಕೆ ನಾನು ಏನು ಹೇಳ್ತೀವಿ, ತಂಟೆ ನನಗೆ ಬೇಡ, ಇವ್ರ ಸವಾಸನೂ ನನಗೆ ಬೇಡ, ಇವ್ರ ಮುಖ ನೋಡೋಕೆ ನನಗೆ ಇಷ್ಟ ಇಲ್ಲ ಮೇಡಮ್ ಅಷ್ಟೇ. ನಮ್ಮ ಫ್ಯಾಮಿಲಿ ಎಷ್ಟು ದಿವಸದಿಂದ ಇಷ್ಟ ಇಲ್ಲ? ಇವಾಗ ಒಂದ್ 2-3 ದಿವಸದಿಂದ ನನಗೆ ತುಂಬಾ ಬೇಜಾರಾಗ್ಬಿಟ್ಟೈತೆ ಇವ್ರು ಮಾಡೋದು. 2-3 ದಿವಸದಿಂದ ಅಷ್ಟೇ ಅಲ್ವಾ? ಆಮೇಲೆ 2-3 ದಿವಸ ಆದ್ಮೇಲೆ ಮತ್ತೆ ಇಷ್ಟ ಆದ್ರೆ ಏನ್ ಮಾಡೋಣ? ಅವ್ರಿಗೆ ಯಾರು ಜವಾಬ್ ಹೇಳೋದು? ಹಳೇದಾಗ್ಬಿಟ್ರೆ ತಿರ್ಗಾ ಇಷ್ಟ ಆಗ್ಬಿಡ್ತದ ಅವಳಗ. ಅಲ್ಲ ಮೇಡಮ್, ಬಂದ್ರೆ ನೀವು ಕೇಳಿ, ಅವಳು ಹೆಂಡತಿ ಅಲ್ಲ, ನೋಡಿ ಎಲ್ಲ ಸರಿ ಇಲ್ಲ ಮೇಡಮ್. ಸರಿ, ನಿಮ್ಮಿಬ್ರು ದೂರ ಮಾಡಕ್ಕೆ ನಾವೇನ್ ಗೋಡೆ ಕಟ್ಟೋಣವೋ ಏನ್ ಮಾಡೋಣ ಹೇಳಿ? ಏನ್ ಮಾಡ್ಬೇಕಮ್ಮ? ಬೇರೆ ಬೇರೆ ಊರಲ್ಲಿ ಇರಿಸ್ಬಿಡೋಣವಾ ಇಬ್ರು? ನಮ್ಮೂರಲ್ಲೇ ನಾವು ಇದ್ಕೊಂಡು ಬದ್ಕೊಂತೀವಿ ಮೇಡಮ್, ನಮ್ ತಂಟೆಗೆ ಬರಬಾರ್ದು ಅಷ್ಟೇ. ಅವ್ರ ತಂಟೆಗೆ ನೀವು ಹೋಗ್ತೀರಾ? ಹೋಗಿಲ್ಲ, ಮನೆಗ್ ಮಲ್ಕೊಂಡಿದ್ರು ಮೇಡಮ್, ತಂಟೆಗೆ ಹೋಗೋದೇ ಇಲ್ಲ ಮೇಡಮ್. ದೇವ್ರ ಸತ್ವಾಗ ಹೇಳ್ತೀನಿ, ಮನೆಗ್ ಅವ್ರು ಫೋನ್ ಮಾಡಿದ್ರೆ 11 ಗಂಟೆಗೆ ಫೋನ್ ಮಾಡ್ತಾಳೆ. 12 ಗಂಟೆಗೆ ಮಲ್ಕೊಂಡಿರ್ತೀನಿ ಮೇಡಮ್. ಇಲ್ಲಿ ಏನ್ ಹೇಳ್ತಾರ ಗೊತ್ತಾ ಮೇಡಮ್, ಭಯ ಏನಕ್ ಬರಲ್ಲ, ಭಯ ನೈಟ್ 11 ಗಂಟೆಗೆ ಬಂದ್ಬಿಟ್ಟು ಬಾರ್ ಹತ್ರ ಕುಡ್ದ್ಬಿಟ್ಟು ಇವಾಗ ನಿನ್ ಮನೆ ಬಾರ್ ಹತ್ರ ಬರ್ತಾರ. ಇನ್ನೇನು ಆಚೆಗ್ ಬಂದ್ಬಿಟ್ಟು 11 ಗಂಟೆ ರಾತ್ರಿಗೆ ನನ್ನ ಹೆಂಡತಿ ಪಕ್ಕದಲ್ಲಿ ಮಲ್ಕೊಂಡಿದ್ ಫೋನ್ ಮಾಡ್ತಾಳೆ, ಇವಾಗ ನನ್ನ ಹೆಂಡತಿ ನಿನ್ ಹೆಂಡತಿ ಹತ್ರಕ್ ಬಂದ್ಬಿಟ್ಟು ಜಗಳ ಮಾಡ್ತೀನಿ ನೋಡ ಅನ್ಬಿಟ್ಟು ಫೋನ್ ಮಾಡ್ತಾರೆ. ಏನೀಗ ನಿಮ್ಗೇನ್ ಭಯ? ಅವ್ರಿಬ್ರು ಜಗಳ ಏನ್ ಚಿದಂಬರ? ಹೌದು ಮೇಡಮ್, ಇದು ಸುಮ್ನೆ ನೈಟ್ ಎಲ್ಲ ಕಿತ್ಲಾಡ್ತಾರೆ, ಅಕ್ಕಪಕ್ಕದವ್ರು ಏನ್ ಅನ್ಕೊಬೇಕು ಮೇಡಮ್? ಅದಕ್ಕೆ ಹೊಟ್ಟೋಗೋದು. ಈ ಕಿತ್ತಾಡ್ತಾ ಇರೋದು ಅದು ಪರವಾಗಿಲ್ವಾ? ಹೆಂಗೋ ಸಮಸ್ಯೆ ಮಾಡ್ತಾ ಇದೆ, ಹಿಂಗೆ ಇವಾಗ ಸಮಸ್ಯೆಗೆ ಹೆಂಗೋ ಬಗೆಹರಿಸ್ಕೊಂಡೇ ಹೋಗ್ತಾ ಇದೆ. ನಾನು ಇಲ್ಲಿ ತಗೊಂಬಂದ್ ಕುಂಡ್ರಿಸ್ಬಿಟ್ಟು ಏನು ಅಂತ ಹೇಳ್ತಾ ಇಲ್ಲ, ನಾನೇ ಬೇಕಂತೆ. ಬಾಳ ಬುತ್ತಿಯಲ್ಲಿ ತುತ್ತು ಮೂಸ ಬ್ಯಾಡ, ಹಿಂಗುತ್ತಕ್ಕ ಅದ್ನ ಹಂಗುತ್ತಕ್ಕ, ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ, ಹಿಂಗುತ್ತಕ್ಕ ಅದ್ನ ಹಂಗುತ್ತಕ್ಕ, ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ, ಹಿಂಗುತ್ತಕ್ಕ ಅದ್ನ ಹಂಗುತ್ತಕ್ಕ. ಕೇಳ್ರಿ, ಎಷ್ಟ್ ಸರಿ ಸಿಕ್ಕವ್ರ ಕೇಳ್ರಿ ಮೇಡಮ್. ನನ್ಗೆ ಸಿಕ್ಕಿದ್ರು ಮೇಡಮ್. ಕೇಳಿ ಮೇಡಮ್. ಈ ತರ ಫ್ರೆಂಡ್ ಮನೇಲಿ ಮಡಗಿದ್ಯಲ್ಲ, ಅವ್ರು ಊಟ ಎಲ್ಲ ಹೆಂಗೆ ಅಂದ್ರು. ಕೇಳಿ ಮೇಲೆ ಊಟ ಅವ್ರು ಮಾಡ್ಕೊಂಡ್ರ, ಅವ್ರು ಚೆನ್ನಾಗಿ ನೋಡ್ಕೊಂಡ್ರೆ 2 ದಿನ ಇದ್ರೆ ಮನೆ ನೋಡ್ಬಿಟ್ಟು ಕರ್ಕೊಂಡ್ತೀನಿ. ಇವ್ರ ಫೋನ್ ನಂಬರ್ ನಿಮ್ಮ ಹತ್ರ ಇದೆಯಾ? ಫೋನ್ ನಂಬರ್ ಇದೆಯಾ? ಆನ್ ಮಾಡಿ. ಫೋನ್ ಸ್ವಿಚ್ ಆಫ್, ಆನ್ ಮಾಡಿ. ಚಾರ್ಜರ್ ಇಲ್ಲ, ಚಾರ್ಜ್ ಮಾಡಿ. ಆ ಫೋನ್ ನಂಬರ್ ತೆಗೆಸ್ಬಿಟ್ರೆ ಅಲ್ಲಿಗೆ ಆಟ ಮಾಡ್ಬೋದು. ಆ ನಂಬರ್ ಡಿಲೀಟ್ ಮಾಡಿಸಿ ಮೊದಲು. ನೀವು ಸಿಮ್ ಕಾರ್ಡ್ ಬದಲಾಯಿಸದೇ ಇದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಇದ್ರದ್ದು ಸಿಲಿಂಡರ್ ನಂಬರ್ ಏನ್ ನೀವಿಬ್ರು ಲೈಲಾ ಮಜ್ನು? ನಿಮ್ಮನ್ನ ದೂರ ಮಾಡಕ್ ನಾವ್ ಇಷ್ಟ ಜನ ಸೇರ್ಬೇಕೇನ್ರಿ? ಇಲ್ಲ ಮೇಡಮ್ ಅವರೇ, ನನ್ ಸಿಮ್ ನಾನು ಹಾಕಿ ನಾನ್ ಮನೆಗೆ ಕಿರೋದು ಎತ್ಕೊಂಡೋಗಿ ಹಾಕೊಂಡಿರೋದು, ನನಗೆ ಗೊತ್ತಿಲ್ಲ ಎತ್ತ ಹಾಕೊಂಡಿರೋದ ಸಿಮ್ನ. ಆ ಸಿಮ್ ಬಿಸಾಕ್ತಿರೋ ಏನ್ ಮಾಡ್ತೀವಿ? ಮಿಸ್ಸಸ್ ಕಲ್ ಕೊಟ್ಬಿಡ್ತೀನಿ.
ಈಗ ಬಿಡಿ ಮೇಡಮ್, ನನ್ನ ಕೈಗೆ ಬರ್ಲಿ ಸಿಮ್ಮು. ನನ್ಗೆ ಫೋನ್ ಬಂದ್ರೆ ನಿಮ್ಗೆ ಫೋನ್ ಮಾಡ್ತೀನಿ ನಾನು. ನನಗೆ ಕೊಡಮ್ಮ ಫೋನ್. ಇಬ್ರನ್ನೂ ಕರ್ಕೊಂಡೋಗಿ ಜೈಲಲ್ಲಿ ಕೂರಿಸ್ತೀನಿ. ಈಗಲೇ ಹೇಳಿದ್ದೀನಿ. ಬಾಯಲ್ಲೇ ಇದೆಯಾ ನಂಬರು? ಗಂಡನ ನಂಬರ್ ಬಾಯಲ್ಲಿ ಇದೆಯಾ? ಅವ್ರ ಹತ್ರ ಫೋನ್ ಇಲ್ವಲ್ಲ. ಫೋನ್ ಇಲ್ಲ, ಅನುಕೂಲ. ಎಲ್ರಿ ಅವ್ರ ನಂಬರ್ ಬದಲಾಯಿಸ್ರಿ, ಡಿಲೀಟ್ ಮಾಡ್ರಿ ಅವ್ರ ನಂಬರ್. ಅಬ್ಬ ಅದೆಲ್ಲ ಗೊತ್ತಾ? ಡಿಲೀಟ್ ಮಾಡ್ಬಿಟ್ರಿ ಅಲ್ವಾ? ಇನ್ಮೇಲೆ ನೀವ್ ಅವ್ರಿಗೆ ಫೋನ್ ಮಾಡಿದ್ರೆ ನೀವ್ ಅದ್ ಯಾವ ಬಾರಿಂದ ಫೋನ್ ಮಾಡ್ತೀರಾ ಆ ಬಾರಿಗೆ ನಾನ್ ಬರ್ತೀನಿ. ನೋಡಿ ಮೇಡಮ್, ತಂದೆ ತಾಯಿಗಳು ಆದರ್ಶಪ್ರಾಯವಾಗಿರ್ಬೇಕು. ಅವ್ರು ಆದರ್ಶವಾಗಿ ಬಾಳಿದ್ರೆ ಅದನ್ನ ನೋಡಿ ಮಕ್ಳುಗಳು ಕೂಡ ಆದರ್ಶವಾಗಿ ಬಾಳ್ತಾರೆ. ಇವ್ರು ಈ ರೀತಿ ಮಾಡೋದು ಅಕ್ರಮ ಸಂಬಂಧಗಳು, ಅನೈತಿಕ ಸಂಬಂಧಗಳು ನೋಡಿದ್ರೆ ಮಕ್ಳುಗಳು ಮುಂದೆ ಯಾವ ರೀತಿ ಸಮಾಜದಲ್ಲಿ ಬೆಳವಣಿಗೆ ಆಯ್ತಾರೆ, ಅವ್ರು ಯಾವ ರೀತಿ ಅವರು ಸಮಾಜಕ್ಕೆ ಮಾದರಿಯಾಗಿ ಬಾಳ್ತಾರೆ. ಈಗಿನ ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು. ಕಟ್ಕೊಂಡವಳು ಕೊನೆವರೆಗೂ, ಇಟ್ಕೊಂಡವಳು ಇರೋವರೆಗೂ ಅಂತ. ಈಗ ಆಂಜನೇಯನ್ಗೂ ಅರ್ಥ ಆಗಿದೆ, ಇವಳಿಗೂ ಕೂಡ ಅರ್ಥ ಆಗಿದೆ. ಇಲ್ಲ ನನ್ನ ಗಂಡನೇ ಪರವಾಗಿಲ್ಲ, ನನಗೇನೋ ಅರ್ಥ ಆಗಿದೆ ಅಂತ ನಂಬಿಕೆ ಇಲ್ಲ. ಪಾಪ ನೋಡಿ, ಈ ಸುಮಿತ್ರಾ ಅವ್ರ ಯಜಮಾನರು ಇವಾಗಲೂ ಕರ್ಕೊಂಡೋಗಕ್ ರೆಡಿ ಇದ್ದಾರೆ. ಅಲ್ಲ, ಅವರು ಎಷ್ಟು ಧೈರ್ಯವಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದಾರೆ. ಈ ಅಮ್ಮನು ಶಾಂತವಾಗಿ ಕೂತಿದ್ದಾರೆ, ಆಯಪ್ಪನು ಶಾಂತವಾಗಿ ಕೂತಿದ್ದಾರೆ. ಅದಕ್ಕೆ ಇಷ್ಟೊಂದು ಆಟಗಳು. ಬೇರೆ ಮನೆಗಳಲ್ಲಾಗಿದ್ರೆ ಅವ್ರವರೇ ಸರಿ ಮಾಡ್ಕೊಂಡಿರೋರು, ಇಲ್ಲಿವರೆಗೂ ಬರಕ್ ಬಿಡ್ತಾ ಇರ್ಲಿಲ್ಲ. ಅವ್ರು ಮಾಡಿರೋ ತಪ್ಪು ಅಂತಾನು ಅನಿಸ್ತಿಲ್ಲ. 3 ಮಕ್ಳಿಗೋಸ್ಕರ ಹೆಂಗೆಂಗೋ ಬದುಕೋರು ಇದಾರೆ. ಇವಾಗ ಈ ತರ ಬಾಳ್ಬೇಕಾಗಿರ್ಲಿಲ್ಲ. ಹಂಗಾದ್ರೂ ನಾ ಅಪ್ಪ ಕರ್ಕೋಯ್ತೇನೆ ಅಂತಂದ್ರೆ ಆ ಅಮ್ಮ ಕೂತೋಳೆ ಅಂದ್ರೆ ನೋಡಿ, ಆ ಅಪ್ಪನ ಪೂಜೆ ಮಾಡ್ಬೇಕು ಅವಳು. ಇಲ್ಲ ಮೇಡಮ್, ಇವಾಗ ಯಾವುದೇ ಹೆಂಡ್ತಿನ ಬೇರೇನೊಬ್ಬ ತಂದ್ ಮನೆ ಮುಂದೆ ಬಿಟ್ರೆ ಯಾವುದೇ ಗಂಡ ಸಹಿಸ್ಕೊಂಡಿರೋದಿಕ್ ಆಗದೇ ಇಲ್ಲ. ಇವಾಗ ಇಬ್ಬರದು ಸಿಮ್ ಮುದ್ದೆ ಹಾಕ್ಬಿಡಿ, ಇಬ್ಬರಿಗೂ ಕಲೆಕ್ಷನ್ ಇರಲ್ಲ, ಅಷ್ಟು ಮಾತ್ರ ಮಾಡಿ ಮೇಡಮ್. ಅಲ್ಲ, ಈ ಮನೆಗಳ ಹತ್ರ ಬಂದ್ರೆ ಏನ್ ಮಾಡೋಣ? ಮನೆಗಳ ಹತ್ರ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದಷ್ಟೇ. ನಾನು ಎಲ್ಲಿ ಹೋಗಲ್ಲ, ಅವ್ರು ಬಂದ್ಬಿಡ್ತಾರಂತ ಭಯ. ಎಲ್ಲಾನು ಸರಿಯಾಗಿ ಐತೆ, ಇನ್ಯಾವುದೋ ಒಂದು ನೆಟ್ಟಗಿಲ್ಲ. ಎಲ್ಲಾನು ನೆಟ್ಟಾಗೆ ಇದ್ರೆ ಅದು ಒಂದು ಜೀವನೇ ಅಲ್ಲ. ಅವ್ರು ಬಂದ್ರೆ ಖಂಡಿತ ನಾನು ಹೋಗ್ತೀನಿ ಸ್ಟೇಷನ್ಗೆ. ನಿಮ್ ಹೆಂಡತಿನ ಕರ್ಕೊಂಡು ಹೋಗ್ಬನ್ನಿ. ಅವ್ರು ನಿಮ್ ತಂಟೆಗೆ ಬರಲ್ಲ ಬಿಡಿ, ಗುರಾಯಿಸ್ಬೇಡಿ ಅವ್ರನ್ನ. ಅವಳು ಏನ್ ಮಾಡ್ತಾ ಬರ್ತಾಳೆ ಮೇಡಮ್, ನಾವು ಕಣ್ಣಾರ ನೋಡಿದ್ ನಾನು ಅನ್ಭವಿಸ್ತದ ನನಗೆ ಗೊತ್ತಿಲ್ವಾ? ಪೊಲೀಸ್ ಕಂಪ್ಲೇಂಟ್. ನಾನು ಈ ತರ ಎಲ್ಲ ಮಾಡ್ತಾನೆ ಇಲ್ಲ ಮೇಡಮ್. ನನ್ಗೆ ನಿಧ, ನನ್ನ ಹೆಂಡತಿ ಮಕ್ಳು ನಿಂತ್ಕೊಂಡು ಏನೋ ಒಂದ್ ಹೆಲ್ಪ್ ಮಾಡ್ದೆ ನಾನು. ನೀವು ದೊಡ್ಡ ಸಾಚ ಅಲ್ಲ. ಯಾರು ಬಂದೇ ಬರ್ತಾಳೆ ಮೇಡಮ್, ತಿರ್ಗಾ ನೋಡ್ಕೊಂಡು ನಾನು ಸುಳ್ಳೋದ ಕಟ್ಟಾಗ 1 ತಿಂಗಳು ಟೈಮ್ ಕೊಡ್ತೀನಿ. ತಿರ್ಗಾ ಇಬ್ರು ಒಂದಾತಾರ ಅವ್ರು. ಮಾತಾಳ ಅವಳು. ಇನ್ಮೇಲೆ ಬಂದ್ರೆ ಪೊಲೀಸ್ ಕಂಪ್ಲೇಂಟ್. ಗಾರೆ ಕೆಲಸ ಮಾಡಕ್ ಜಾಗದಾಗೆಲ್ಲ ಬರ್ತಾಳೆ ಸರ್. ಬಂದ್ಬಿಟ್ಟು ನಾನು ಇನ್ಮೇಲೆ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ನಿಮ್ ನಂಬರ್ ಕೊಡಿ ಮೇಡಮ್, ಸುಮ್ಮನೆ ನಿಮ್ಗೆ ಫೋನ್ ಮಾಡ್ತೀನಿ. ಸರಿ, ಹೋಗ್ಬನ್ನಿ. ಕುದುರೆ ಕತ್ತಿನಲ್ಲಿ ಗಂಟೆ ಗಿಲ್ಕಿ ಸದ್ದು ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ. ಪ್ರಿಯ ವೀಕ್ಷಕರೇ, ನಗೆ ಪಾಟ್ಲಾಗ್ಬಿಡುತ್ತೆ ನಮ್ ಬದುಕು ನಾವ್ ಅದನ್ನ ಹಿಡಿತದಲ್ಲಿ ಇಟ್ಕೊಳ್ದೇ ಇದ್ರೆ. ಪ್ರಾಯಶಃ ಇವತ್ತಿನ ಈ ಸಂಚಿಕೆಯನ್ನ ನೋಡಿದಾಗ ನಿಮಗೂ ಹಾಗೆ ಅನ್ಸಿರ್ಬೋದು ಅಂತ ನನಗನ್ಸುತ್ತೆ. ಇಲ್ಲಿರುವಂತಹ ಪ್ರೇಕ್ಷಕರಿಗೆ ಒಂದಕ್ಕಿಂತ ಒಂದು ಹೊಸ ಒಂದು ರೀತಿ ಇದು ಮನರಂಜನೆ ಆಗೋಯ್ತು. ಅಂದ್ರೆ ನಮ್ಮ ಕಷ್ಟ, ನಮ್ಮ ಸಮಸ್ಯೆ ಮನರಂಜನೆ ಆಗೋಯ್ತು. ಮನರಂಜನೆ ಆಗೋದಕ್ಕೆ ಇಲ್ಲಿ ಬಂದವರೇ ಕಾರಣ ಅಂತ ನಾನು ಅಂದ್ಕೋತೀನಿ. ಜೊತೆಗೆ ಹೇಗೆ ನಾವು ಯಾವುದು ಸರಿ ಅಲ್ಲವೋ ಅಥವಾ ಯಾವುದನ್ನ ಕಾನೂನು ಬಾಹಿರ ಅಂತ ಅನ್ಕೋತೀವೋ, ಸಾಮಾಜಿಕವಾಗಿ ತಪ್ಪು ಅಂತ ಅನ್ಕೋತೀವೋ, ಅದನ್ನ ಮಾಡಿದ್ರಲ್ಲಿ ಇಬ್ರು ಬಹಳ ಹೆಮ್ಮೆಯಿಂದ ಮಾತನಾಡಿದ್ರು. ಇದಕ್ಕೆ ಯಾರು ಕಾರಣ? ನಮ್ಮಲ್ಲೇ ಇವರೆಲ್ಲ ನಮ್ಮ ಸಮಾಜದಲ್ಲೇ ಬದುಕುವಂತಹ ವ್ಯಕ್ತಿಗಳು. ಇವ್ರು ಯಾರು ಹೊರಗಿಂದ ಬಂದಿಲ್ಲ, ಯಾವುದು ಕಾಡ್ನಲ್ಲಿ ವಾಸ ಮಾಡಲ್ಲ, ನಮ್ಮ ಮಧ್ಯೆನೇ ಇದ್ದಾರೆ, ನಮ್ಮ ಮಧ್ಯೆನೇ ಇದೆಲ್ಲ ನಡೆಯುತ್ತೆ. ಯಾಕೆ ನಡೆಯುತ್ತೆ? ಇದಕ್ಕೆ ಕಾರಣ ಏನು? ವಿದ್ಯೆ ಇಲ್ಲದೆ ಇರೋದು ಕಾರಣನ? ಬಡತನ ಕಾರಣನ? ಎಲ್ಲಿ ಈ ಸಂಸ್ಕಾರಗಳನ್ನ ನಾವು ಕಳ್ಕೊಂಡ್ವಿ? ಒಮ್ಮೆ ಅವಲೋಕಿಸಿ ನೋಡ್ಬೇಕಾಗಿದೆ. ಸಂಸ್ಕಾರಗಳನ್ನ ಕಳ್ಕೊಂಡಿರೋದು ನಾವು ಮಾತ್ರನಾ? ಬಡವರು ಮಾತ್ರನಾ? ಇಲ್ಲ, ಶ್ರೀಮಂತರಲ್ಲೂ ಸಂಸ್ಕಾರಗಳನ್ನ ಕಳ್ಕೊಂಡವರಿದ್ದಾರೆ, ಗೆರೆಗಳನ್ನ ದಾಟೋರಿದ್ದಾರೆ. ಇತ್ತೀಚೆಗೆ ನೀವೆಲ್ಲರೂ ಪ್ರಾಯಶಃ ದಿನಪತ್ರಿಕೆಗಳಲ್ಲಿ ಓದಿರ್ತೀರಿ, ಟಿವಿಯಲ್ಲಿ ನೋಡಿರ್ತೀರಿ. ಬಹಳ ದೊಡ್ಡ ಒಬ್ಬ ಪತ್ರಿಕೋದ್ಯಮಿ, ಒಬ್ಬ ಪತ್ರಕರ್ತ ಒಂದು ಚಿಕ್ಕ ಹುಡುಗಿಯ ಮೇಲೆ, ಮಗಳ ವಯಸ್ಸಿನ ಹುಡುಗಿಯ ಮೇಲೆ ಹಲ್ಲೆ ಮಾಡಿದ್ರು. ಲೈಂಗಿಕ ಹಲ್ಲೆ. ಈಗ ಅವ್ರಿಗೆ ವಿದ್ಯಾಭ್ಯಾಸ ಇರ್ಲಿಲ್ವಾ? ಅವ್ರಿಗೇನಾದ್ರೂ ಬಡತನ ಇತ್ತಾ? ಇಲ್ವಲ್ಲ. ಅವ್ರಿಗೇನ್ ತೊಂದರೆ ಇತ್ತು? ಅವ್ರ ಗೆರೆಯನ್ನ ಯಾಕೆ ದಾಟಿದ್ರು? ಅವರಲ್ಲಿದ್ದ ಸಂಸ್ಕಾರಗಳು ಎಲ್ಲಿ ಹೋದ್ವು? ಹಾಗಾಗಿ ನನಗನ್ಸೋದು, ನಾವು ಸಮಾಜದ ಚೌಕಟ್ಟಿನಲ್ಲಿ ಬದುಕುವಾಗ ಶಿಸ್ತಿನಿಂದ ಬದುಕೋದಕ್ಕೆ ಬಡತನ ಅಡ್ಡ ಬರಲ್ಲ ಅಂತ ನನಗನ್ಸುತ್ತೆ. ಅಥವಾ ನಾವು ಶ್ರೀಮಂತರಾದ ಕಾರಣ ಸಂಸ್ಕಾರವಂತರಾಗಿರ್ತೀವಿ ಅಂತನೂ ಯಾವುದೇ ನ್ಯಾಯ ಕಾನೂನು ಇಲ್ಲ. ಸಂಸ್ಕಾರಗಳನ್ನ ನಾವು ನಮ್ಮಲ್ಲಿ ರೂಪಿಸ್ಕೋಬೇಕು.
ಅದಕ್ಕೆ ಬಡತನೂ ಕಾರಣವಾಗೋದಿಲ್ಲ, ಅವಿದ್ಯಾವಂತಿಕೆನೂ ಕಾರಣ ಆಗೋದಿಲ್ಲ. ಎಲ್ಲ ವಿದ್ಯೆ ಇದ್ದು ಅತ್ಯಂತ ಈ ನಾಡಿನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕೂಡ ಅವರ ಮೇಲೆ ಕೂಡ ಆಪಾದನೆ ಬಂದಿದೆ, ಲೈಂಗಿಕ ಕಿರುಕುಳ ಕೊಟ್ಟರು ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಹುಡುಗಿಗೆ ಅಂತ. ಹಾಗೆ ಇದೆಲ್ಲವೂ ಒಂದಕ್ಕೊಂದು ಸಂಬಂಧಪಟ್ಟಿರೋ ಹಾಗೆ ನಮಗನ್ಸುತ್ತೆ. ಛೇಚೆ ನಮ್ಮಲ್ಲಿ ಹಾಗೆಲ್ಲ ಆಗಲ್ಲಪ್ಪ ನೋಡಿ ಅಂತ ನಾವು ಅವರನ್ನ ನೋಡಿ ನಗ್ತೀವಿ. ಪ್ರಾಯಶಃ ಇವತ್ತು ಇಲ್ಲಿ ಕುಳಿತವರನ್ನ ನೋಡಿ ನಿಮ್ಮಲ್ಲಿ ಅನೇಕರು ನಕ್ಕಿರ್ತೀವಿ. ಆದ್ರೆ ನಿಮ್ಮ ಮಧ್ಯೆಯೂ ಇದೆಲ್ಲವೂ ನಡೀತಾ ಇರುತ್ತೆ. ನಮಗಾಗಲ್ಲ, ನಮಗ್ ತಟ್ಟಲ್ಲ ಅಂತ ನಾವು ಅಂದ್ಕೋತೀವಿ ಅಷ್ಟೇ. ಎಲ್ಲರಿಗೂ ಎಲ್ಲವೂ ಆಗಲು ಸಾಧ್ಯ, ನಾವು ಎಚ್ಚರಿಕೆಯಿಂದ ಬದುಕು. ಹಾಗಾಗಿ ಇದನ್ನ ಅತ್ಯಂತ ಗಂಭೀರವಾಗಿ ನೀವೆಲ್ಲರೂ ಪರಿಗಣಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಮೇಲ್ನೋಟಕ್ಕೆ ನಗಪಾಟ್ಲಾಗೋ ಕಂಡ್ರು ಬಹಳ ಗಂಭೀರ ವಿಷಯ ಇದು. ಮುಂದಿನ ಭವಿಷ್ಯದ ಈ ದೇಶವನ್ನ ರೂಪಿಸುವಂತಹ ಸಂಸ್ಕಾರಗಳನ್ನ ಕೆಲವರಾದ್ರೂ ಹಿಡಿದಿಟ್ಕೊಳ್ಳೋಣ ಅನ್ನುವ ಪ್ರಾರ್ಥನೆಯೊಂದಿಗೆ, ಹಾರೈಕೆಯೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ನಾನು ಭರವಸೆ ಕೊಡ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೊಡ್ಕೊಂಡು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ.